ಈಗ ಅಮ್ಮ ಹೇಳಿದ್ಲು ಅಂತ ನಿನ್ನನ್ನು ಬಿಡ್ತಾಳೆ, ನಾಳೆ ಇನ್ನೊಬ್ಬನ ಕಟ್ಕೊಳ್ತಾಳೆ, ಅಪ್ಪ ಹೇಳ್ದ ಅಂತ ಇನ್ನೊಬ್ಬ ಕಟ್ಕೊಂಡಿರೋ ಅವಳನ್ನು ಬಿಟ್ಬಿಡ್ತಾಳೆ. ಇನ್ನೊಂದಿನ ಬಂದ್ಬಿಟ್ಟು ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ಅವ್ನು ಬಿಟ್ಬಿಡು ಸರಿ ಇಲ್ಲ ಅಂತೇಳಿ ಅವನು ಬಿಟ್ಬಿಡು. ಇದೇನ್ ಸಂತೆಲ್ ತಗೊಳ್ಳೋ ಖರ್ಚಿಪ್ ಅಂತ ಗಂಡ ಅಂದ್ರೆ? ಈಗ ಹೆಣ್ಮಕ್ಳು ಯಾಕೆ ಹಿಂಗ ಗಂಡು ಹುಡುಗರಿಗೆ ಮಾಡ್ತಾರೆ ಸರ್? ಯಾಕೆ 10 ನಿಮಿಷ ಜಗಳದ್ನೇ ನೆನಪಲ್ಲಿ ಇಟ್ಕೊಂಡ್ರೆ 2 ವರ್ಷ ಮಾಡಿರೋ ಪ್ರೀತಿ ಮರ್ತೋಯ್ತಾ ಹಂಗಾರೆ? ಆಕಿನಿಂದ ದೂರ ಇರಕ್ ನನಗ ಸಾಧ್ಯನೇ ಇಲ್ಲ ಸರ್. ಆಕಿನ ನನ್ನ ಜೀವ ಅಂತೇಳಿ ಹಚ್ಕೊಂಡು ಇದು ಮಾಡಿದ್. ಹೆಂಡತಿ ಅಂದ್ರೆ 2ನೇ ತಾಯಿ, ಹೌದು ಆಯ್ತಾ? ಆದ್ರೆ ಆ ತಾಯಿ ಮನಸ್ಸಲ್ಲಿ ಕಲ್ಮಶ ಇರಬಾರ್ದು, ಪ್ರೀತಿ ನಿಜವಾದ ಪ್ರೀತಿ ಇರಬೇಕು. ತಿನ್ನಕಾದ್ರೂ ಕಾಯ್ತಾ ಇದ್ದೀನಿ, ಬರ್ತಾಳೆ ನನ್ನ ಹೆಂಡತಿ, ನನ್ನ ಬರ್ತಾಳೆ ಬರ್ತಾಳೆ ಅಂತೇಳಿ ಕಾಯ್ಕೊಂತ ಕುಂತಿರ್ತೀನಿ ಸರ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು ಯೂಟ್ಯೂಬ್ ಸೂರ್ಯ ಅವರು ನೀವು ಸರ್? ಒಂದು 10 ನಿಮಿಷ ಇದು ಫ್ರೀ ಐತ್ರಿ ಸರ್? ಸ್ವಲ್ಪ ಮಾತಾಡ್ಬೇಕು, ನಮ್ಮ ದುಃಖ ಎಲ್ಲ ಹೇಳ್ಕೋಬೇಕು ನಿಮ್ಮ ಮುಂದೆ. ಏನಪ್ಪ? ಸರ್, 2 ವರ್ಷದಿಂದ ಒಂದು ಹುಡುಗನ ಇಷ್ಟಪಟ್ಟಿದ್ದೆ ನಾನು. ಮದುವೆನೂ ಮಾಡಬೇಕು. ಈಗ ಸದ್ಯ 2 ತಿಂಗಳಾಯ್ತು ಮದುವೆಯಾಗಿ. ಇದಾಗಿ ಮೊನ್ನೆ ಸ್ವಲ್ಪ ಜಗಳ ಆಯ್ತು ಸರ್. ಸ್ವಲ್ಪ ನಾವು ಗಂಡ ಹೆಂಡತಿಯಿಂದ ವಿರುದ್ಧ ಅಲ್ಲ ಸರ್ ನಮ್ಗೆ ಅವ್ರಿಗೆ. ಆರಮ್ಮ ಬಂದು ನನ್ನ ಬಗ್ಗೆ ಏನೇನು ಹೇಳಿ ಇದು ಮಾಡಿ ಆಕೆ ಏನೇನು ತಲೆ ತುಂಬಿಸಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ತಲೆ ತುಂಬಿಸಿ ಕರ್ಕೊಂಡು ಇದು ಮಾಡಿಬಿಟ್ಟಿದ್ದಾರೆ. ನಾ ಅಂತೂ ಮೊದ್ಲ ಆಕಿನ ಮುಂದೆ ಒಂದು ಬಿಳ್ಳರಂಗೆ ಅಷ್ಟು ಹೇಳಿದ್ದೆ. ಫಸ್ಟಿಗೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಸರ್ ನಾನು. ಇಷ್ಟಪಟ್ಟಿದ್ದೆ. ಆಕೆ ಸ್ವಲ್ಪ ಇದು ಅದಾಳ ಅನ್ನೋ ಗೊತ್ತಾಗಿ ಆಕಿನಿಂದ ನಾ ದೂರ ಬಂದ್ಬಿಟ್ಟಿದ್ದೆ ಸರ್. ಇದು ಇದಾಳ ಅಂದ್ರೆ ಏನು? ಸ್ವಲ್ಪ ಒಂಥರ ಈಗ ನನ್ನ ತಲೆ ದುಡ್ಡು ಇತ್ತಾ, ನಮ್ಮ ತಲೆ ಬರೋದು ಸರ್. ಈ ದುಡ್ಡು ಇತ್ತಾ, ದುಡ್ಡು ಅವ್ರ ತಲೆ, ಹಿಂಗೆ. ಅದ್ರ ಸಂಬಂಧ ನಾ ಯಾಕೆ ಬೇಡ ಅನ್ನಿಸ್ತು, ಬಿಟ್ಟು ಹಾಕಿದ್ದೆ ಸರ್. ಸರಿ. ಅದಕ್ಕೆ ಈ ಹುಡುಗಿ ದೇವಸ್ಥಾನದಲ್ಲಿ ಸ್ವಲ್ಪ ಇದು ಇದೆ ಸರ್. ದೇವಸ್ಥಾನದಲ್ಲಿ ಸ್ವಲ್ಪ ಇದಾದ್ವಿ ಸರ್ ಅಂದ್ರೆ ಏನು? ಅದನ್ನ ನೀಟಾಗಿ ಹೇಳಿ, ಕ್ಲಿಯರ್ ಆಗಿ. ಅದನ್ನೇ ಈ ಸದ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್ ನಾವು. ದೇವಸ್ಥಾನದಲ್ಲಿ ಹೋದಲ್ಲಿ ಇವರು ಕಂಡ್ರು. ಕಂಡ ಕೂಡಲೇ ನಾ ಹಂಗೆ ಪರಿಚಯ ಆಯ್ತು ಸರ್. ಪರಿಚಯ ಹೋಗಿ ಫ್ರೆಂಡ್ಸ್ನಿಂದ ಪ್ರೀತಿ ಹುಟ್ಟಿತು. 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ ಸರ್. ಸರಿ. ಈಗ 2 ತಿಂಗಳಾಯ್ತು ಸರ್ ಮದುವೆಗೆ. ಮದುವೆಗಿಂದ ಇದು ಅವ್ರ ಅಮ್ಮವ್ರಿಗೆ ಅವ್ರ ಮನೆಗೆ ಎಲ್ಲ ಹೋಗುದು ಬರೋದು ಎಲ್ಲ ಮಾಡ್ತಿದ್ದೆ ಸರ್ ಮೊದಲು ನಾನು. ಹೋಗಿ ಬರೋದು ಮಾಡ್ತಿದ್ದೆ. ಅವ್ರ ಅಮ್ಮವ್ರಿಗೆ ರೊಕ್ಕ ಎಷ್ಟು ಅಂತಾರೆ ಅಷ್ಟೇ ಕೊಟ್ಟು ಬರ್ತಿದ್ದೆ ಸರ್ ನಾನು. ಮಿನಿಮಮ್ ಒಂದು 80 ಲಕ್ಷ ಅಂತೂ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಯಾರಿಗೆ? ನಮ್ಮ ಹುಡುಗಿ ಅವ್ವಾರಿಗೆ ಸರ್. ಓಕೆ. ಏನಕ್ಕೆ ಕೊಟ್ಟೆ? ಏನ ಸಹಾಯ ಏನ ಇದು ಇತ್ತು ಅಂತೇಳಿ ಇಸ್ಕೊಂಡ್ರಿ ಸರ್. ನಾವು ಸ್ವಲ್ಪ ಬಿಸ್ನೆಸ್ ಮಾಡ್ತೀವಲ್ಲ ಸರ್, ಅದ್ರ ಮುಂದೆ ಇನ್ನು ಹೋಗ್ಬಿಟ್ಟು ಕೊಡ್ತಾರೆ ಇವತ್ತಿಲ್ಲ ನಾಳೆ ಅಂತೇಳಿ ನಾವು ಕೊಟ್ಟಿದ್ದೆ ಸರ್. ಕೊಟ್ಟಿನಲ್ಲ. ಈಗ ಮದುವೆಯಾಗಿ 2 ತಿಂಗಳೈತೆ ಸರ್ ನಮ್ದು. ಆಗಿಂದ ಈ ಸುಮ್ಮನೆ ಚೆನ್ನಾಗಿದೆ ಸರ್. ಆರಮ್ಮ ಬಂದು ಏನೇನು ಹೇಳಿದಾಳೆ ಏನೇನಿಲ್ಲ ಒಂದೂ ಗೊತ್ತಿಲ್ಲ ಸರ್. ಸರಿ. ಆಕೆ ಏನು ಇವತ್ತು ಬೆಳಿಗ್ಗೆ ನಾವು ಇದು ಹಾಲು ತಂಬೋಗು ಟೀ ಮಾಡ್ತೀವಿ ಅಂತೇಳಿ ಅಂದಿದ್ದೆ ಸರ್. ಅಂದ್ರೆ ಆಯ್ತು ಒಕ್ಕಿನ ಅಂತೇಳಿ ಹೋದಳು ಸರ್. ಒಳ್ಳೆ ಬರಲೇ ಇಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್. ಅವ್ರ ಅಮ್ಮ ಮನೆಯಲ್ಲೇ ಹಚ್ಚಿದ್ದೆ, ಅವ್ರ ಮನೆಗೆ, ಅವ್ರ ಅಮ್ಮ ಫೋನಿಗೆ ಸರ್. ಹಚ್ಕೊಳ್ಳೇನ ಅವರು ಒಂದು ಫೋನು ನಮ್ಮ ಮನೆಗೆ ಬಂದಿಲ್ಲ ಹಂಗೆ ಹಿಂಗೆ ಮಾತಾಡಿದ್ರು ಸರ್. ಈಗ ಹೋಗಿ ಅವ್ರ ಮನ್ಯಾಗ ಹೋಗಿ ಏನಂತ ಕೇಳ್ಬೇಕು ಸರ್ ನಾನು. ಹಾಲು ಏನಾಗಿತ್ತು? ಈಗ ಜಗಳ ಮಾಡಿದ್ರಿ? ಈ ಅವತ್ತು ನೈಟ್ ಸ್ವಲ್ಪ ಅವ್ರಿಗೆ ನಮ್ಗೆ ಗಂಡ ಹೆಂಡತಿ ಸರ್. ಸ್ವಲ್ಪ ಗಂಡ ಹೆಂಡತಿ ಜಗಳ. ಗಂಡ ಹೆಂಡತಿ ಜಗಳ ಬರುತ್ತೆ. ಪ್ರೀತಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಗಳನೂ ಬರುತ್ತೆ. ಆಮೇಲೆ ಜಗಳ ಸಾಯಂಕಾಲ ನೈಟ್ ಸ್ವಲ್ಪ ಜಗಳ ಮಾಡಿದ್ದೀವಿ ಸರ್ ಇಬ್ರು. ಜಗಳ ಮಾಡಿ ಆರಮ್ಮ ಫೋನ್ ಮಾಡಿದ್ರು ಸರ್. ಆರಮ್ಮ ಏನ್ ಹೇಳಿದಳು ಏನಿಲ್ಲೋ
ಒಂದು ತಿಳಿತಾ ಇಲ್ಲ. ಈ ಫೋನ್ ಇದೆ, ಫೋನ್ ಸ್ವಿಚ್ ಆಫ್ ಹೋಯ್ಕೊಂಡು ಹ್ಮ್ ಅವ್ರ ಅಮ್ಮ ಇದ್ರೆ ಹಿಂಗತ್ತಾಳೆ. ಹ್ಮ್ ನಾವು ಏನ್ ಮಾಡ್ಬೇಕು ಸರ್? ಹ್ಮ್ ಹೋಗಿ ಮನೆಗೆ ಹೋಗ್ಬಿಟ್ಟು ನಿಮ್ಮ ಹೆಂಡತಿ ತಾನೆ, ಹೋಗಿ ಕರ್ಕೊಂಬನ್ನಿ. ತಾಲಿ ಕಟ್ಟಿದ್ದೀರ ತಾನೆ? ತಾಳಿ ಕಟ್ಟಿದ್ದೇವೆ ಸರ್. ಹ್ಮ್ ಆಕೆ ನನ್ನ ಚಿಕ್ಕ ಮಗುತನ ನೋಡ್ಕೊಂಡಿದ್ದಾಳೆ ಸರ್ ಅವರು. ಹ್ಮ್ ಅಂತಕ್ಕೆ ಒಮ್ಮೆಲೆ ಈ ತರ ಹೆಂಗಾದಳು ಸರ್? ಹ್ಮ್ ಸರಿಯಪ್ಪ, ನಿನ್ಗೆ ಮಗು ತರ ನೋಡ್ಕೊಂಡಿದ್ದಾಳೆ ತಾನೆ? ಅಂದ್ರೆ ನೀನ್ ಹೇಳ್ತಿರೋದು ನಿನ್ ಹೆಂಡತಿ ನಿನ್ಗೆ ತಾಯಿ ತರ ನೋಡ್ಕೊಂಡ್ಲು ಅಂತ. ಹೌದು ಸರ್. ಸರಿ, ತಾಯಿ ಆದವಳು ಮಗುನ್ ಯಾಕೆ ಬಿಟ್ಟು ಹೋಗ್ತಾಳೆ? ಆ ಅಮ್ಮನ ಮಾತು ಕೇಳಕೊಂಡು ಏನೇನ ಮಾಡಿದ್ದಾಳೆ ಯಾರಿಗೂ ಗೊತ್ತು ಸರ್. ಅಮ್ಮನ್ ಮಾತು ಕೇಳೋಳು ಮದ್ವೆ ಯಾಕೆ ಹೋಗ್ಬೇಕಾಗಿತ್ತು? ಅದೇ ಸರ್, ಈಗ ಅವ್ರ ಮನೆ ಹೋಗಿ ಏನಂತ ಕೇಳ್ಬೇಕು? ನನ್ನ ಹೆಂಡತಿನ ಕಳ್ಸ ಅಂತ ಹೇಳ್ಬೇಕಾ, ಏನ್ ದುಡ್ಡು ಕೊಡು ಅಂತ ಹೇಳ್ಬೇಕಾ, ಏನ್ ಈ ಕಡೆ ಪ್ರೀತಿ ನನ್ನ ಹೆಂಡತಿನ ನನ್ನಿಂದ ದೂರ ಆದಳು, ನಂದು ದುಡ್ಡುನು ಅಷ್ಟು ಹೋಯ್ತು. ಈ ಅಮ್ಮ ಇದ್ರೆ ನಮ್ಮ ಮನೆ ಸನಕ್ ಬಾ ನಾವು ನೋಡೋಣ ಅಂತ ಅವ್ರು ಅವಾಜ್ ಹಾಕ್ತಾರೆ ಸರ್. ಏನ್ ರೌಡಿಸಮ್ಮ ಅವರಮ್ಮ? ಸ್ವಲ್ಪ ರೋಡಿಸಮ್ ಮಾಡ್ತಾರೆ ಸರ್. ಏನ್ ಕೆಲಸ ಮಾಡ್ತಾರೆ ಅವರಮ್ಮ? ಅವ್ರ ಅಮ್ಮ ಏನೋ ಕೆಲಸ ಮಾಡ್ತಾವಮ್ಮ ಸರ್. ಆದ್ರೆ ಇವತ್ತ ಭಯಂಕರ ನನಗಂತೂ ತುಂಬಾ ತ್ರಾಸ ಅದಕ್ಕೆ ನಿಮ್ಮ ಫೋನ್ ಇತ್ತಿದೆ ಸರ್. ಸರಿಪ್ಪ, ಈಗ ಅವ್ರಮ್ಮ ಸಾವಿರ ಹೇಳಿ, ಅವ್ರಪ್ಪ ಸಾವಿರ. ಈಗ ಅವ್ರಮ್ಮ ಅಪ್ಪನಿಗೆಲ್ಲ ಗೊತ್ತಾ ನಿಮ್ ಮದುವೆ ಆಗಿರೋದು? ಎಲ್ಲ ಗೊತ್ತು, ಅವ್ರ ಫ್ಯಾಮಿಲಿ ಇಡೀ ಕಾಂದನಿಗೆ ಗೊತ್ತು ಸರ್. ಅವ್ರ ಚಿಕ್ಕಪ್ಪ ಅವ್ರ ಮಾಮರಿಗೆ ಎಲ್ಲರಿಗೂ ಗೊತ್ತು ಸರ್. ಆ ತರ ಎಲ್ಲ ಎದುರು ಹಾಕೊಂಡ್ ಮಾಡಿ ತಿರುಗಿ 2 ತಿಂಗಳಾಯ್ತು ಸರ್. 2 ತಿಂಗಳಲ್ಲಿ ಈ ತರ ಆರಾಮ್ ಏನು ಹೋಗುದು ಬರುದು ಮಾಡ್ತಾ ಇದ್ದೇವೆ ಸರ್. ಅವನಿಂದ ನಮ್ಮ ಹೆಂಡತಿ ಇದೇ ತರ ಮಾಡ್ತಾ ಇದ್ದಾಳೆ ಸರ್. ಸರಿ, ಈ ನನಗೆ ಈ ಹಾಲ್ ಮ್ಯಾಟ್ರ್ ಸ್ವಲ್ಪ ಬೇಕು. ಸ್ವಲ್ಪ ಹೇಳೋದನ್ನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತದೆ. ಈಗ ಹಾಲ್ ತಗೊಂಬಾ, ಟೀ ಮಾಡೋಣ ಅಂತ ಹೇಳಿದ್ರು. ಸ್ವಲ್ಪ ಹೋಗಿ ಹಾಲು ತಗೊಂಬಾ, ಸ್ವಲ್ಪ ಟೀ ಮಾಡಿಕೊಡ್ತಾ ಇದ್ದೆ ಅಂತ ಹೇಳಿದ್ದು. ನಾನ್ ತರಕ್ ಹೋದೆ ಸರ್. ಸರಿ, ತರಕ್ ಹೋಗಿ ತಗೊಂಬರ್ರಾಗ ಮನೇಲಿಲ್ಲ ಸರ್. ಇದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಯ್ತಾ? ಓಕೆ, ಇರ್ಲಿ. ಓಕೆ, ಆಮೇಲೆ ಈ ಮನೇಲಿಲ್ಲ ಕೂಡಲೇ ನಾನು ಸೀದಾ ಫೋನ್ ಮಾಡಿದ್ದೆ ಸರ್ ಅವ್ರಿಗೆ, ನಮ್ಮ ಮಿಸ್ಸಸ್ಸಿಗೆ. ಫೋನ್ ಸ್ವಿಚ್ ಆಫ್ ಅಂತ ಬಂತು. ಇಲ್ಲೇ ನಾ ಹೋಗಿರ್ತಾ ಬಿಡು ಅಂತೇಳಿ ನಾವು ಸುಮ್ಮನೆ ಆಗಿದ್ದು ಸರ್. 1 ಗಂಟೆ ಬಿಟ್ಟು ಒಳ್ಳೆ ಫೋನ್ ಮಾಡಿದ್ದೆ ಸರ್ ನಾನು. ಒಳ್ಳೆ ಸ್ವಿಚ್ ಆಫ್ ಬಂತು. ಆ ರಮ್ಮು ಫೋನ್ ಮಾಡಿದ್ದೆ, ನಮ್ಮ ಮನೆಗೆ ಬಂದೆಲ್ಲ ಇದನ್ನು ಮಾಡಿಲ್ಲ ಅಂತೇಳಿ ಅವರು. ಮತ್ತೆ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಈ ತರ ಹೆಂಡತಿ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ. ಕಂಪ್ಲೇಂಟ್ ಈಗ ಅವ್ರು ಅಂತಾರೆ ಸರ್, ಒಪ್ಪೋದ್ ನಿಮ್ಮಂತ ಬರ್ತೀನಿ ಸರ್ ನಾನು. ಈ ಕಂಪ್ಲೇಂಟ್ ಕೊಟ್ಟೇವಿ, ಯಾರು ಮರದಿ ಹೋಗುತ್ತೆ ಹೇಳಿ ಸರ್? ಈಗ ಸಾಯಂಕಾಲ ಗೊತ್ತಾಯ್ತು ನನಗೆ ಅವ್ರ ಮನೆಯಲ್ಲ, ಈಗ ಕರೆದ್ರು ಬರ್ತಾ ಇಲ್ಲ. ಅವ್ರ ಅಮ್ಮ ಏನೋ ಮಾಡಿಟ್ಟಿದ್ದಾಳೆ ಸರ್ ಅವ್ರಿಗೆ. ಏನ್ ಮಾಡ್ತಾರೆ ಅವ್ರಮ್ಮ? ಹಂಗಲ್ರಿ, ಜೀವ ಆಗಿ ಉಸುರಾಗಿದ್ದು ಇದು ಮಾಡಿದ ಮತ್ ಸಡನ್ ಈ ತರ ಬಿಟ್ಟು ಹೋಗ್ಬೇಕಂಗ ಏನಂತ ತಿಳ್ಕೊಬೇಕು ಸರ್? ನೋಡಪ್ಪ, ಒಂದ್ ಹೇಳ, ಏನು ಹೆಸರು? ಶಿವ ಅಂತ ಸರ್. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಆ ಸಾಂಗ್ ನೆನಪಾಗುತ್ತೆ ನನಗೆ. ನಾನೊಂದ್ ಹೇಳೇನಪ್ಪ, ಪ್ರೀತಿ ಮಾಡಿದೆ ಅಂದ್ಮೇಲೆ ಒಂದ್ ಕಡೆಯಿಂದ ಬರೋದು ಪ್ರೀತಿ ಅಲ್ಲ. ಒಂದ್ ಕಡೆಯಿಂದ ಪ್ರೀತಿ ಮಾಡಿದ್ರೆ ಅದು ಬಲವಂತ ಆಗ್ಬಿಡುತ್ತೆ. ಪ್ರೀತಿ ಅನ್ನೋದು 2 ಕಡೆಯಿಂದ ಇರ್ಬೇಕು. 2 ಕಡೆನೂ ಇತ್ತು ಸರ್. 2 ವರ್ಷ ತನ ಮತ್ತೆ ಇಷ್ಟಪಟ್ಟಿದ್ದೀನಲ್ಲ ಸರ್. ಮತ್ತೆ 2 ವರ್ಷದಿಂದ ಅವರು ಇಷ್ಟಪಟ್ಟಿದ್ದಾರಲ್ಲ, ನಾವು ಇಷ್ಟಪಟ್ಟಿದ್ದೀವಿ ಸರ್. ಸರಿಪ್ಪ, ಈಗ ನೀನ್ ಇಷ್ಟಪಟ್ಟಿದ್ಯಾ, ಈಗ ನೀನ್ ನರಳ್ತಾ ಇದ್ಯಾ ಯಾಕೆ ಹೆಂಡತಿ ಇಲ್ಲ ಅಂತ. ಅದೇ ಫೀಲಿಂಗ್ ಯಾಕೆ ನಿನ್ ಹೆಂಡತಿಗೆ ಬರ್ತಾ ಇಲ್ಲ? ಅದೇ ಅವ್ರ ಅಮ್ಮ ಏನ್ ಮಾಡಿದ್ರು? ಅವ್ರಮ್ಮ ಅಲ್ಲ, ಅವ್ರ ಊರಲ್ಲ, ಇಡೀ ಯಾವ ಊರು ಹುಡ್ಗಿ? ಇಲ್ಲೇ ಯಲಹಂಕ ಸೈಡ್ ಸರ್. ಆ ಇಡೀ ಯಲಹಂಕ ಅಲ್ಲ, ಬೆಂಗಳೂರೇ ಒಂದ್ ಕಡೆ ನಿಂತ್ಕೊಳ್ಳಿ. ನಿನಗೆ ಅವಳು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಿನ್ಗೆ ನೆರಳಾಗಿ ನಿಂತ್ಕೋಬೇಕು. ಓಕೆ, ನೀನ್ ಹೇಳ್ದಲ್ಲ ನನ್ನ ತಾಯಿ ಪ್ರೀತಿ ಕೊಟ್ಲು ಅಂತ ಹೇಳಿ. ತಾಯಿ ಆದವಳು ಮಗುನ ಹೆಂಗ್ ಬಿಟ್ಟು ಹೋಗ್ತಾಳೆ? ಬಟ್ ಇವಾಗ ನಾವು ನೋಡ್ತಿದೀವಿ, ಕೆಲವೊಬ್ಬರೆಲ್ಲ ಮಗುನ ಏನೋ ಕೆಲವೊಂದು ಪ್ರಾಣಿಗಳು ಮರಿ ಹಾಕ್ಬಿಟ್ಟು ಹೋಗೋತರ ಹೋಗುವಂತ ನೋಡಿದೀವಿ. ಇನ್ನೊಂದೇನಂದ್ರೆ, ಈಗ ನೀನ್ ಲವ್ ಮಾಡ್ತಾ ಇದ್ದಿದ್ದು ನಿಮ್ಮ ಮದ್ವೆ ಆದ್ಮೇಲೆ ಗೊತ್ತಾ? ನಿಮ್ಮ ಅತ್ತೆ ನಿಮ್ಮ ಮಾವ ಅವ್ರಿಗೆಲ್ಲ ಮದ್ವೆ ಆಗಕ್ಕಿಂತ ಮುಂಚೆನೆ ಗೊತ್ತಾ ನೀವಿಬ್ರು ಪ್ರೀತಿಸ್ತಿರೋದು? ಮೊದ್ಲೇ ಗೊತ್ತಿತ್ತು ಅಂದ್ಮೇಲೆ ಅವರಮ್ಮ ಯಾಕೆ ಇವಾಗ ಮದ್ವೆ ಆಗಿದ್ಮೇಲೆ ಹೆಂಡತಿ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕಲ್ಲ, ಯಾಕೆ? ಹಂಗಲ್ಲ ಸರ್, ಅದು ಅವ್ರ ತಮ್ಮ, ಅವರು ನನ್ನ ಹೆಂಡತಿ ಅವಲ್ಲ, ಅವನ್ ತಮ್ಮ ಒಬ್ಬ ಅತನ್ ಸರ್. ಸರಿ, ಅವ್ರಿಗೆ ಕೊಡ್ಬೇಕು ಅನ್ನೋದಿತ್ತು ಸರ್ ಅವ್ರಿಗೆ. ಓಕೆ. ಆ ಟೈಮ್ದಲ್ಲಿ ಆಕೆ ನಾ ಮಾಡ್ಕೊಂಡ್ರೆ ಶಿವನ ಮಾಡ್ಕೋತೀನಿ, ಯಾರನ್ನ ಮಾಡ್ಕೊನಲ್ಲ ಅಂತೇಳಿ ಇದು ಮಾಡಿ ವಿಷ ಕುಡಿದಿದ್ದಳು ಸರ್. ಸರಿ,
ವಿಷ ಕುಡ್ದು ಎಲ್ಲ ಇದು ಮಾಡಿ ನಾವು ಹೋಗಿ ಲಗ್ನ ಮಾಡ್ಕೊಂಡಿದ್ದು ಅವ್ರು ಇಡೀ ಕಾಂದನಿಗೆ ಗೊತ್ತಿತ್ತು ಸರ್. ಸರಿ. ಗೊತ್ತಿದ್ದಕ್ಕೆ ಈಗ ಸಡನ್ಲಿ ಅವ್ರ ಅಮ್ಮ ಬರೋದು ಹೋಗುದು ಮಾಡಾಕತ್ತಿದ್ದಳು ಸರ್. ಮಾಡ್ದಕ್ಕೆ ಸಡನ್ಲಿ ಈ ತರ ಬಿಟ್ಟು ಹೋದಳಲ್ಲ, ಇದಕ್ಕೆ ಏನಂತ ಗೊತ್ತಾಗ್ತದೆ. ಅಲ್ಲಪ್ಪ, ಈಗ ಅವಳು ತಾಯಿ ಆದವಳು ಹೊಟ್ಟೆಗೆ ಅನ್ನ ತಿನ್ನೋಳು ಆದ್ರೆ ಏನ್ ಮಾಡ್ತಾಳೆ ಅಂದ್ರೆ, ಈಗ ಓಕೆ ತಮ್ಮನ್ಗೋ ಯಾರಿಗೋ ಕೊಟ್ಟು ಮದುವೆ ಮಾಡಿಸ್ಬೇಕಂತ ಇದ್ಲು, ಫೈನ್. ಈಗ ಮದುವೆ ಆಗೋಯ್ತು, ಹ್ಞೂ ಸರ್. ಆಯ್ತಾ, ನಿನ್ನನ್ನ ಅವಳ ಮಗಳು ಕಟ್ಕೊಂಡಿದ್ದಾಯ್ತು, ಅವಳ ಮಗಳ ಕುತ್ತಿಗೆಗೆ ನೀನ್ ತಾಲಿ ಕಟ್ಟಿದ್ದಾಯ್ತು. ಹೌದು ಸರ್. ಈಗ ನಿನ್ನನ್ನ ಅಳಿಯನಾಗಿ ಸ್ವೀಕರಿಸ್ತೀರ, ಇನ್ನೊಬ್ಬನ ಕರ್ಕೊಳ್ತಾಳಂತ, ಈಗ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿಸ್ತಾಳಂತ. ಅದೇ ತಿಳಿತಾ ಇಲ್ಲ ಸರ್ ನನಗೆ. ಆಕಿನ ಬಿಟ್ಟು ನಾವು ಬದುಕು. ಈ ಹುಡುಗಿ ಏನ್ ಹೊಟ್ಟೆಗೆ ಅನ್ನ ತಿಂತಾಳ, ಹೇಳ್ ತಿಂತಾಳಂತ ಹಂಗಾರೆ? ಈ ಹುಡುಗಿ ಫೈನ್, ಅವ್ರ ಅಮ್ಮ ಏನಾದ್ರು ಹೇಳ್ತಿನೋ ಕೆಲಸ ಮಾಡ್ತಿದ್ದಾಳೆ ಅನ್ಕೊಳ್ಳೋಣ, ಓಕೆ. ಏನೋ ಅವ್ರ ಮಾವನ್ ಕೊಟ್ಟು ಮದುವೆ ಮಾಡಿಸ್ಬೇಕಂತ ಇತ್ತು, ಅವ್ಳು ಪ್ರೀತಿ ಮಾಡ್ತಿದ್ಲು, ಬಂದ್ಲು, ನಿನ್ಗೆ ಮದುವೆ ಆದ್ಲು, ಓಕೆ. ಅವ್ರಮ್ಮ 1000 ಹೇಳಿ ಅಂದ್ರೆ ಈಗ ನಿನಗ್ ಮದುವೆ ಮಾಡ್ಕೊಂಡಿದ್ದಾಯ್ತು. ಈಗ ಅಮ್ಮ ಹೇಳಿದ್ಲು ಅಂತ ನಿನ್ನನ್ ಬಿಡ್ತಾಳೆ, ನಾಳೆ ಇನ್ನೊಬ್ಬನ್ ಕಟ್ಕೊಳ್ತಾಳೆ. ಅಪ್ಪ ಹೇಳ್ದ ಅಂತ ಇನ್ನೊಬ್ಬ ಕಟ್ಕೊಂಡಿರೋ ಅವಳನ್ನು ಬಿಟ್ಬಿಡ್ತಾಳ. ಇನ್ನೊಂದಿನ ಬಂದ್ಬಿಟ್ಟು ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ಅವ್ನ್ ಬಿಟ್ಬಿಡು ಸರಿ ಇಲ್ಲ ಅಂತ ಹೇಳಿ ಅವನು ಬಿಟ್ಬಿಡೋದಾ? ಆಮೇಲೆ ಇನ್ನೊಂದಿನ ಅವ್ನ ಚಿಕ್ಕಮ್ಮನ ಮಗಳು ಬರ್ತಾಳೆ, ಬಿಟ್ಬಿಡು ಅವ್ನು ಸರಿ ಇಲ್ಲ, ಅವನು ಬಿಟ್ಬಿಡು. ಅಂದ್ರೆ ಇದೇನ್ ಸಂತೆಲ್ ತಗೊಳ್ಳೋ ಖರ್ಚಿಪ್ ಅಂತ ಗಂಡ ಅಂದ್ರೆ? ಅದೇ ತಿಳಿತಾ ಇಲ್ಲ ಸರ್. ನನಗಂತ್ರ ಆಕಿನ ಬಿಟ್ಟು ಇರೋದು ಆಗ್ತಾ ಇಲ್ಲ. ಎಲ್ಲೇನು ಹೋಗಿ ಸಾಯಿಲಿ ಅನ್ನೋ ನಂಗೆ ಅನ್ಸಿತ್ತು ಸರ್. ನೀನ್ ಯಾಕಪ್ಪ ಸಾಯ್ಬೇಕು? ನೀನ್ ಯಾಕೆ ಸಾಯ್ಬೇಕು? ಒಂದ್ ಹೇಳ್ತೀನಿ ಕೇಳು. ಈಗ ನಾನೊಂದ್ ಹೇಳ್ತಾ ಇದ್ದೀನಿ ಕೇಳು. ಅದೇ ಪ್ರೀತಿ ನಿಮ್ಮಮ್ಮ ನಿಮ್ಮಪ್ಪನ ಮೇಲೆ ತೋರ್ಸು, ಆಯ್ತಾ? ಬಟ್ ಒಂದ್ ಹೇಳ್ತೀನಿ, ಹೆಂಡತಿ ಮೇಲೆ ಪ್ರೀತಿ ತೋರ್ಸ್ಬೇಕು ಅಂದ್ರೆ, ಹೆಂಡತಿ ಅಂದ್ರೆ ಏನಂದ್ರೆ, ಈಗ ನನಗ್ ತಿಳಿದಿರೋ ಮಟ್ಟಿಗೆ ಸ್ವಲ್ಪ ಹೇಳ್ಬೇಕಾದ್ರೆ, ಹೆಂಡತಿ ಅಂದ್ರೆ 2ನೇ ತಾಯಿ, ಆಯ್ತಾ? ಆದ್ರೆ ಆ ತಾಯಿ ಮನಸ್ಸಲ್ಲಿ ಕಲ್ಮಶ ಇರಬಾರ್ದು, ಪ್ರೀತಿ ನಿಜವಾದ ಪ್ರೀತಿ ಇರಬೇಕು, ಆಯ್ತಾ? ಈ ನೋಟಂಗಿ ಆಟ ಆಡ್ಕೊಂಡು, ಈ ಡಿಂಗರ್ ಬಿಲ್ಲಿ ಆಟಗಳು ಆಡ್ಕೊಂಡು, ಇಲ್ಲೊಂದ್ ಹೆಜ್ಜೆ ಅಲ್ಲೊಂದ್ ಹೆಜ್ಜೆ ಹಂಗಲ್ ಸರ್. ಆಕೆ ಏನಂತ ಎಲ್ಲ ನಾ ಒಂದು ಏನು ಬಿಟ್ಟು ಕೊಟ್ಟಿಲ್ಲ. ಅಷ್ಟು ಆಕೆಗೆ ಏನಂತ ಅಷ್ಟು ತಂದು ಕೊಡ್ತಿದ್ ಸರ್. ಆಕೆ ತಾಳೆನ್ ಗುಂಡು 2 ಲಕ್ಷ ತನ ತಾಳೆನ್ ಗುಂಡು ಇದು ಮಾಡ್ಸಿನಿ ಸರ್, ತಾಳಿ ಸರ, ಎಲ್ಲಾ ತರ ಮಾಡಿಸಿದ್ನಿ ಸರ್. ಮಾಡಿಸಿ ಲಾಸ್ಟಿಗೆ ನನ್ಗ ಇದು ಮಾಡಿ ಹೋಗ್ಬಿಟ್ರು ಸರ್. ಈಗೇನ್ ಅಳ್ತಾ ಇದೀಯನಪ್ಪ? ಹೌದು ಸರ್, ಮರ್ಯಾಕ್ ಆಗ್ತಾ ಇಲ್ಲ ಸರ್. ಅಳ್ಬಾರ್ದು ಶಿವು. ನೀನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಒಂದು ಟೈಮ್ ಕೊಟ್ಬಿಡು. ಹ್ಞೂ ಸರ್. ಕೊಟ್ಟು ಹಂಗಲ್ ಸರ್, ಆಕಿನ ಸೈ ಕೊಟ್ಟು ಆಕಿನಿಂದ ದೂರ ಆಗಿ ಇರಾಕ್ ನನಗ ಸಾಧ್ಯನೇ ಇಲ್ಲ ಸರ್. ಆಕಿನ ನನ್ನ ಜೀವ ಅಂತೇಳಿ ಹಚ್ಕೊಂಡು ಇದು ಮಾಡಿದ್ದೆ ಸರ್ ನಾನು. ಸರಿಯಪ್ಪ, ಈಗ ನಾನು ಹೇಳ್ತಿರೋದು ಸರಿ ಆಯ್ತು. ಈಗ ನನ್ಗೆ ಹುಡುಗಿ ನಂಬರ್ ಕೊಡು, ಇಲ್ಲ ಹುಡುಗಿಯವ್ರ ಮನೆ ಅಡ್ರೆಸ್ ಕೊಡು, ನಾನೇ ಹೋಗಿ ಮಾತಾಡಿ ನೀನ್ ಕರ್ಕೊಬಂದು ಅರ್ಥ ಮಾಡಿಸಿ ಸೇರಿಸ್ತೀನಿ ಅನ್ಕೋ. ಆ ಹುಡುಗಿ ಪ್ರೀತಿ ಅರ್ಥ ಮಾಡ್ಕೊಂಡು ನಿನ್ ಜೊತೆಲಿ ನನ್ ಗಂಡ ನನ್ನಿಂದ ಇಷ್ಟು ನಳ್ತಾ ಇದ್ದಾನೆ ಅಂತ ಹೇಳಿ ಇದ್ ಮಾಡಿದ್ರೆ ಓಕೆ. ಆದ್ರೆ ನೀನ್ ಬಲವಂತವಾಗಿ ಪಡ್ಕೊಂಡ್ರೆ ಅದು ಪ್ರೀತಿ ಅನ್ನಲ್ಲ. ಅದಕ್ಕೇನಾಗುತ್ತೆ ಗೊತ್ತಾ? ಅದೊಂಥರ ಏನೋ ಸ್ವಾರ್ಥ ಅಂತಾರೋ, ಏನೋ ಅದಕ್ಕೆ ಸುಮಾರು ಪದಗಳಿದಾವೆ. ಪ್ರೀತಿ ಅನ್ನೋದು ತಾನಾಗಿ ಬರೋದು, ನಾವು ಹೇಳಿ ತೋರ್ಸೋದಲ್ಲ, ಆಯ್ತಾ? ಪ್ರೀತಿ ಅನ್ನೋದು ಒಪ್ಕೋತೀನಿ ಸರ್. ಒಪ್ಕೋತೀನಿ, ನಿಮ್ಮಂತ ಬರ್ತೀನಿ ಸರ್ ನಾನು. ಹೌದ್ರಿ, ಈಗ ಇಷ್ಟ ಅಲ್ಲ, ಮೊದಲು ಇಷ್ಟ. ಈಗ ರೊಕ್ಕ ಎಲ್ಲ ಆಕಿಗೆ ಏನಂತೆ ಅವ್ರ ಅವ್ರಿಗೆ ಆಕಿಗೆ ಏನಂತ ಎಲ್ಲಾ ಮಾಡಿಸಿ ಎಲ್ಲಾ ತರನು ಇದು ಮಾಡಿ ಒಮ್ಮೆಲೆ ಸಡನ್ಲಿ ಈ ತರ ಯಾಕೆ ಕೊಡ್ಬೇಕ್ರಿ? ಈಗ ಹೆಣ್ಮಕ್ಳು ಯಾಕೆ ಹಿಂಗ ಗಂಡು ಹುಡುಗರಿಗೆ ಮಾಡ್ತಾರ ಸರ್? ನೋಡಪ್ಪ, ಎಲ್ಲಾ ಹೆಣ್ಮಕ್ಳು ಮಾಡಲ್ಲ. ಇನ್ನು ನನಗ್ ಗೊತ್ತಿರೋ ಪ್ರಕಾರ ಕೆಲವೊಂದು ಹೆಣ್ಮಕ್ಳು ಏನ್ ಗೊತ್ತಾ, ಕೆಲವೊಬ್ರು ಹೆಣ್ಮಕ್ಳು ಇನ್ನೊಬ್ಬರ ಜೀವನನ ಹಾಳು ಮಾಡಿ ಮಜಾ ತಗೊಳ್ತಾರೆ. ಇನ್ನು ಕೆಲವೊಬ್ರು ಹೆಣ್ಮಕ್ಳು ಬೇರೆಯವ್ರ ಸಂಸಾರನ ಹಾಳು ಮಾಡಿ ಮಜಾ ತಗೊಳ್ತಾರೆ. ಇನ್ನು ಕೆಲವೊಬ್ರು ಹೆಣ್ಮಕ್ಳು ನಿಂತ್ಕೊಂಡ್ರೆ ಪ್ರಾಣ ಹೋದ್ರು ಕೂಡ ಅವನೇ ಆ ತರ ನಿಂತ್ಕೊಳ್ತಾರೆ. ಈಗ ನೋಡು, ಇವಾಗ ಆ ಹುಡುಗಿಗೆ ಫೈನ್, ಇವಾಗ ಅವ್ರ ರಿಲೇಟಿವ್ಸು ಅವರೆಲ್ಲ ಕಡೆನೂ ಗೊತ್ತಾಗಿದೆ ಅಂತ ಹೇಳಿದೆ. ಈಗ ನಿಮ್ ಫ್ರೆಂಡ್ ಸರ್ಕಲ್, ನಿಮ್ ಫ್ಯಾಮಿಲಿಲೆಲ್ಲ ಕಡೆ ಗೊತ್ತಾಗಿದೆ ಅಲ್ವಾ? ಎಲ್ಲರಿಗೂ ಗೊತ್ತಿದೆ. ಸೊ ಆ ಹುಡುಗಿಗೆ ಅಟ್ಲೀಸ್ಟ್ ಪರಿಜ್ಞಾನ ಬೇಕು. ನಾವು ಬದುಕಿದೀವಿ, ಬಾಳಿದೀವಿ, 2 ವರ್ಷ ಜೊತೆಲಿದ್ದೀವಿ, ನಾವು ಈ ತರ ಬಿಟ್ಕೊಡ್ಬಾರ್ದು, ಏನೋ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಈಗ ನೀನ್ ಇಷ್ಟು ಪ್ರೀತಿ ಮಾಡೋನು, ಆಯ್ತಾ? ಇವಾಗ ಇನ್ನೊಬ್ಬನ ಹುಡ್ಕೊಂಡು ಹೋಗ್ತಾಳೆ ಅನ್ಕೋ ಅವಳು,
ನನ್ಗೆ ಗೊತ್ತಿಲ್ಲ, ಐ ಆಮ್ ಸಾರಿ ಟು ಸೇ ದಿಸ್, ನಾನು ಹೇಳ್ತಿರೋದು ಇಲ್ಲ ಅವ್ರ ಅಮ್ಮ ಇನ್ನೊಬ್ಬನ ಹುಡುಕಿ ಮಾಡಿಸ್ತಾಳೆ ಅನ್ಕೋ, ಅವನೇನಾದ್ರೂ ಹುಡುಗಿರ್ ಚಟ ಇರೋನ್ ಸಿಕ್ಕಿದ್ರೆ, ಕುಡಿಯೋ ಚಟ ಇರೋನ್ ಸಿಕ್ಕಿದ್ರೆ, ಅಥವಾ ಏನೋ ನಾನಾ ರೀತಿ ಈ ತರ ಚಟಗಳು ಇರೋದು ಸಿಕ್ಬಿಟ್ರೆ, ಅಥವಾ ಯಾವ್ದೋ ರೋಗ ಇರೋನ್ ಸಿಕ್ಬಿಟ್ರೆ, ಅವಳ ಮಗಳ ಲೈಫ್ ಅವಳೇ ತಾನೇ ಹಾಳು ಮಾಡ್ತಿದ್ದಾಳೆ. ಹೌದು ಸರ್, ನಮಗೇನು ಸೊ ಯಾವ ಚಟನೂ ಇಲ್ಲ ಸರ್ ನಮಗೆ. ಅದೇ ತರ ಆ ಹುಡುಗಿಗೂ ಇರ್ಬೇಕಲ್ಲ. ಈಗ ಆ ಹುಡುಗಿಗೆ ಅರ್ಥ ಆಗ್ಬೇಕಲ್ಲ ನೀನ್ ಏನ್ ಪ್ರೀತಿ ಈಗ ನೀನ್ 2 ವರ್ಷ ನಿನ್ ಜೊತೆಲಿ ಇದ್ಲಲ್ಲ, ಆವಾಗ ಅವಳು ನೀನ್ ಏನ್ ಪ್ರೀತಿ ಮಾಡಿದ್ಯಾ ಅಂತ ಅವಳಿಗೆ ಅರ್ಥ ಆಗಿರುತ್ತಲ್ಲ. ಅರ್ಥ ಅವಾಗ ಆಗಿತ್ತು ಸರ್. ಅಂದ್ರೆ ಅವಳು ಬಿಟ್ಟು ಹೋಗೋದಕ್ಕೆ ನಿಂದೇನಾದ್ರೂ ತಪ್ಪಿದ್ಯಾ? ನಂದು ಏನು ತಪ್ಪಿಲ್ಲ ಸರ್. ಅವತ್ತು ಸ್ವಲ್ಪ ನೈಟ್ ಇಬ್ಬರಿಗೆ ಸ್ವಲ್ಪ ಹಂಗೆ ಜಗಳ ಐತೆ ಸರ್. ಅದೇ ಗಂಡ ಹೆಂಡತಿ ಜಗಳ ಇರುತ್ತಲ್ಲ ಸರ್. ಜಗಳ ಒಂದ್ ನಿಮಿಷ ಹೇಳ್ತೀನಿ ಕೇಳು. ಜಗಳಕ್ಕೆ ಹೋಗೋರು ಏನೋ ಜಗಳ ಮಾಡಿದ್ಕೆ, ಗಂಡ ಹೆಂಡತಿ ಜಗಳ ಮಾಡಿದ್ಕೆ ಗಂಡನ್ನ ಬಿಟ್ಟು ಹೋಗೋಳು ಅದು ಹೆಂಡತಿ ಅನ್ನಲ್ಲ. ಓಕೆ, ಅದು ಒಳ್ಳೆ ಹೆಂಗ್ಸ್ ಕೂಡ ಅನ್ನಲ್ಲ ಅವ್ರಿಗೆ. ಓಕೆ, ಗಂಡ ಹೆಂಡತಿ ಅಂದ್ಮೇಲೆ 1000 ಜಗಳ ಬರುತ್ತೆ ಹೋಗುತ್ತೆ. ಯಾಕೆ 10 ನಿಮಿಷ ಜಗಳದ್ನೇ ನೆನಪಲ್ಲಿ ಇಟ್ಕೊಂಡ್ರೆ 2 ವರ್ಷ ಮಾಡಿರೋ ಪ್ರೀತಿ ಮರ್ತೋಯ್ತಾ ಹಂಗಾರೆ? ಅದೇ ತಿಳಿತಲ್ಲ ಸರ್. ಆಕಿನ ನೆನಪನ್ನ ಅಂತೂ ಇವತ್ತು ಚೆಂತನ ಕಣ್ಣೀರು ಸಿಕ್ಕಾಪಟ್ಟೆ ಆಕಿನ ನೆನ್ಸಂದ್ರೆ ಕಣ್ಣೀರು ಬರ್ತದೆ ಸರ್. ಮರ್ಯಾಕಂತ್ರ ಆಗ್ತಾ ಇಲ್ಲ ಸರ್. ಅದಕ್ಕೆ ನಿಮ್ ಜೊತೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತೇಳಿ. ಏನು ತಲೆ ಕೆಡ್ಸ್ಕೊಬೇಡಪ್ಪ, ಒಂದ್ ಹೇಳ ಆಯ್ತಾ. ಒಂದು ನಾನು ಹೇಳೋದು, ಆ ಅವ್ರಮ್ಮ ಮಾಡ್ತಿದಾರಲ್ಲ, ಅವ್ರಮ್ಮ ಮಾಡ್ತಿರೋದು ಅಂದ್ರೆ ನಿಂದೇನಾದ್ರೂ ಹಳೆ ಕತೆ, ಏನಾದ್ರೂ ಸ್ಟೋರಿ ಏನಾದ್ರೂ ಇದೆಯಾ? ಅದೇ ಹಳೆ ಸ್ಟೋರಿ. ನನ್ನ ಹೆಂಡತಿ ಮುಂದೆ ನಾ ಒಂದ್ ಏನು ಮುಚ್ಚಿಲ್ಲ ಸರ್. ನಾ ಇದ್ದಿದ್ದು ಅಷ್ಟು ಹೇಳಿದ್ದೀನಿ ಸರ್. ಎಲ್ಲ ಹೇಳಿದ್ಯಾ? ಎಲ್ಲ ಹೇಳಿದ್ದೀನಿ. ಬಟ್ ನಿನ್ ಹೆಂಡತಿ, ಈಗ ನಾನು ಹೇಳೋದು, ನಿನ್ ಹೆಂಡತಿ ನಿನ್ ಲೈಫ್ ಬಂದು 2 ವರ್ಷ ಆಯ್ತಲ್ವಾ? ಹ್ಞೂ ಸರ್. ನಿನ್ಗೆ 2 ವರ್ಷದಿಂದ ಯಾವ ಹುಡುಗಿ ಸಹವಾಸನೋ ಅಥವಾ ಬೇರೆ ಬೇರೆದೆಲ್ಲ ಏನು ಇಲ್ಲ ತಾನೆ? ಏನು ಇಲ್ಲ ಸರ್. ನೀನ್ ಮದ್ವೆಗ್ ಮುಂಚೆ ಏನೇ ಮಾಡಿರೋ? ಅದಕ್ಕಿಂತ ಅದನ್ನು ಹೇಳಿದ್ದೀನಿ ಸರ್. ನನ್ನ ಹೆಂಡತಿ ನಾ ಏನು ಮುಚ್ಚಿಟ್ಟಿಲ್ಲ ಸರ್. ನಾನು ಅಷ್ಟು ಹೇಳಿದೆ. ಫಸ್ಟ್ ಹುಡುಗಿನ ಇಷ್ಟಪಟ್ಟಿದ್ದೆ ಎಲ್ಲ ಆಕಿನ ಮುಂದೆ ಒಂದು ಬಿಳ್ಳಾರಂಗೆ ಹೇಳಿದ್ದೀನಿ. ಇನ್ನ ತಾಳಿ ಕಟ್ಟಕ್ಕಿಂತ ಮೊದಲೇ ಹೇಳಿದ್ದೀನಿ ಸರ್. ಎಲ್ಲ ಹೇಳಿದ್ದೆ ತಾನೆ? ನೀನೆಲ್ಲ ಹೇಳಿದ್ಮೇಲೂ ನಿನ್ ಜೊತೆ 2 ವರ್ಷ ಇದ್ಲು ತಾನೆ? ಇದ್ದು ಸರ್. ಆಯ್ತಾ, ನೀನ್ ಬಟ್ ನೀನು ಅವಳು ನಿನ್ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನೀನ್ 1000 ಮಾಡಿರು. ಬಟ್ ಅವಳು ನಿನ್ ಬದುಕಲ್ಲಿ ಬಂದ್ಮೇಲೆ ನೀನ್ ಒಂದು ತಪ್ಪು ಮಾಡಿಲ್ಲ ತಾನೆ? ನಾವ್ ಒಂದು ತಪ್ಪು ಮಾಡಿಲ್ಲ ಸರ್. ಮತ್ತೆ ಹಂಗಲ್ಲ ಸರ್, ನಾ ತಪ್ಪು ಮಾಡಿದ್ದ ಇವತ್ತು ನಾನೇ ಏರ್ತಿದ್ದಿಲ್ಲ. ಅಲ್ಲ, ಅದೇ ಸತ್ಯ. ಈಗ ನೀನ್ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನಿನ್ನ 2 ವರ್ಷದಿಂದ ಅವಳು ಅರ್ಥ ಮಾಡ್ಕೊಂಡಿರೋದು ಏನು ಹಂಗಾದ್ರೆ? ಅದೇ ತಿಳಿತಲ್ಲ ಸರ್. 2 ವರ್ಷದಿಂದ ಹಂಗಾದ್ರೆ ಏನ್ ನಿನ್ ಜೊತೆ ಏನ್ ಟೈಮ್ ಪಾಸ್ ಮಾಡ್ತಿದ್ಲ ಅವಳು? 2 ವರ್ಷ ಪ್ರೀತಿ ಮಾಡಿದ್ಯಾ? ಅಂದ್ರೆ 2 ವರ್ಷ ಹೆಂಗ್ ಓಡಾಡ್ಕೊಂಡಿದ್ರಿ? ಎಲ್ಲೆಲ್ಲ ಹೋಗಿದ್ರಿ? ಎಲ್ಲ ತಲ್ಲಿ ಓಡಾಡಿದ್ರಿ ಸರ್. ಎಲ್ಲ ಫೋಟೋನು ಅದಾವ ಸರ್ ನನ್ನ ತಲ್ಲಿ. ಮಿನಿಮಮ್ 2000 ಮ್ಯಾಲೆ ಫೋಟೋ ಅದಾವ ಸರ್. ಜೊತೆ ಗಡ್ಡೆದು 2000 ಫೋಟೋ? ಹೌದು ಸರ್. ಅರೆ ವಾ. ಎಲ್ಲ 2 ವರ್ಷದಲ್ಲಿ 2000 ಫೋಟೋ ಹಿಡಿದಿದ್ಯಾ ಅಂದ್ರೆ ಅವಳು ಪುಣ್ಯಾತ್ಗಿತ್ತಿ ಇರ್ಬೇಕು. ಇನ್ನೂ ಒಂದ್ 50 ವರ್ಷ ಬದುಕಿದ್ರೆ ಇನ್ನೊಂದ್ 50,000 ಫೋಟೋ ಹಿಡಿತಾ ಇದ್ದೆ ನೀನು. ನಿನ್ ಫೋಟೋ ಹಿಡಿಯೋಕೆ ಟೈಮ್ ಆಗ್ಬಿಡ್ತಿತ್ತಲ್ಲ ನಿನ್ಗೆ. 2 ವರ್ಷಕ್ಕೆ 2000 ಫೋಟೋ ಹಿಡಿದಿದ್ಯಾ ಅಂದ್ರೆ ಏನ್ ನೀನು? ಹಂಗಲ್ ಸರ್. ದಿನಕ್ಕ ಮಿನಿಮಮ್ ಎಲ್ಲನ ಆಚೆ ಅಂದ್ರೆ ದಿನಕ್ಕೆ 8-9 ಫೋಟೋ ತಕ್ಕೋತಿದ್ದೆ ಸರ್. ಅಷ್ಟು ಹಚ್ಚುವಂದು ಪ್ರೀತಿ ಮಾಡಿದ್ದೆ ಸರ್ ನನಗೆ. ಸಡನ್ಲಿ ಏನಾಯ್ತು ಏನಿಲ್ಲ ಸರ್, ಒಂದು ತಿಳಿತಾ ಇಲ್ಲ ನನಗೆ. ಆಕೆ ಬರೀ ಈ ಸುದ್ದಿ ತೆಗೆದ್ರೆ ಕಣ್ಣ ನೀರು ಬರ್ತದೆ ಸರ್. ಹೇಳ್ಬೇಡ. ಈಗ ಹೆಂಡತಿ ಹೆಸರಾದ್ರೂ ಹೇಳ್ತೀಯ ಹೇಳಲ್ವಾ? ಹೇಳಿದ್ರೆ ನೀವು ಅಲ್ಲಿ ಹೊರಗಡೆ ಹಾಕ್ತಿರಲ್ಲ ಸರ್. ಬಾರೆ ವಾ. ಯಾಕಂದ್ರೆ ನಾವು ಇಷ್ಟಪಟ್ಟಿದ್ದ ವಸ್ತು ನಮ್ಮಿಂದ ದೂರ ಹಾಕಂದ್ರು ಸಂತೋಷದಿಂದ ಹೇಳ್ಬಿಟ್ಟು ಅದೊಂದು ನಮ್ಗೊಂದು ಇದು ಇರುತ್ತೆ ಸರ್. ಹೇಳ್ದೆ ಕೇಳ್ದೆ ಬಿಟ್ಟು ಹೋಳ್ದ ಅಂದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗ್ ಗೊತ್ತು ಸರ್. ಅದು ನಿನ್ ನಂಬಿಕೆ ಇದೆಯಾ ನಿನ್ ಹೆಂಡತಿ ವಾಪಸ್ ಬರ್ತಾಳೆ ಅಂತ? ನಂಬಿಕೆ ಇದೆ ಸರ್. ಕಾಯ್ತಾ ಇದ್ದೀನಿ. ಇನ್ನ ಬರ್ತಾ ಇಲ್ಲ ಸರ್. ನಾನು ಏನ್ ಮಾಡ್ಲಿ ಹೇಳಿ ಸರ್. ಎಷ್ಟು ದಿನ ಆಯ್ತಪ್ಪ ಇವಾಗ ಹೋಗಿ? ಇವತ್ತಿಗೆ ಬರೋಬ್ಬರಿ 1 ವಾರ ಆಯ್ತು ಸರ್. ಏನ್ ಮಾಡ್ಲಿ ಹೇಳಿ ಸರ್. ಇನ್ನಾಕಾದ್ರೂ ಕಾಯ್ತಾ ಇದ್ದೀನಿ. ಬರ್ತಾಳೆ ನನ್ನ ಹೆಂಡತಿ, ನನ್ನ ನೋಡ್ಕೊಂಡ್ ಬರ್ತಾಳೆ ಅಂತ ಹೇಳಿ ಕಾಯ್ಕೊಂತ ಕುಂತಿದ್ದೀನಿ ಸರ್. ಯಾ ಕೆಲ್ಸನೂ ಮಾಡ್ತಾ ಇಲ್ಲ ಈಗ. ಬರೇ ಆಕಿನ ನೆನಪು, ಬರೇ ಫೋಟೋ ನೋಡ್ಕೊಳ್ಳಂಗ್ ಕಣ್ಣ ನೀರು ಅಳುದು ಅಷ್ಟೇ ಇದು ಬರ್ತದೆ ಸರ್. ಮೊಬೈಲ್ ಆನ್ ಆಗ್ಲೇ ಇಲ್ಲನಪ್ಪ ನಿಮ್ ಹುಡುಗಿದು? ಹೊಟ್ಟೆ ಚುಚ್ಚಾಪ್.
ಬರೇ ಇದೇ ಹೇಳುತ್ತೆ. ಹ್ಮ್ ಇವತ್ತು ತಲೆ ಕಾಕಾಯಿ ನನಗೆ ಯಾಕೆ ಏನಕ್ಕೇನೋ ಮಾಡ್ಕೊಂಡು ಸತ್ತು ಬಿಡುವ ಅನ್ನಂಗೆ ನೋಡು, ಸಾವು ಒಂದೇ ಪರಿಹಾರ ಅಲ್ಲ ಆಯ್ತಾ. ನೀನ್ ಮಾಡಿರೋ ಪ್ರೀತಿ ನೀನ್ ಮಾಡಿರೋ ಪ್ರೀತಿ ನಿಜ ಇದೆ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಹೇಳ್ತಾ ಇದೆ. ಅದು ನಮ್ಮ ಮನ್ಸಿಗೂ ತಟ್ತಾ ಇದೆ. ಅದು ನಿಜವಾದ ಪ್ರೀತಿ ಅಂತ ಹೇಳಿ. ಸೊ ಹಾಗಿರ್ಬೇಕಾದ್ರೆ ನಿಜವಾದ ಹಂಗಲ್ಲ ಸರ್, ನಾನ್ ನಿಜವಾದ ಪ್ರೀತಿನೇ ಮಾಡಿದ್ ಸರ್. ನಿಜವಾದ ಪ್ರೀತಿ ಮಾಡ್ಲಿಕ್ಕಂದ್ರ ಇಷ್ಟೊಂದು ಅಳುಕೊಂತ ಹಾಕಿ ನೆನಪಿನಾಗ ನಾ ಯಾವತ್ತೂ ಕುಂದಿರ್ತಿದ್ರಲ್ಲ ಸರ್. ಅದು ಸತ್ಯ. ಸೊ ಹಂಗಾಗಿ ದೇವ್ರು ಯಾವತ್ತೂ ಕೈ ಬಿಡಲ್ಲ ಆಯ್ತಾ. ನಿನ್ ಒಳ್ಳೆತನಕ್ಕೆ ನಿನ್ಗೆ ಒಳ್ಳೇದೇ ಆಗುತ್ತೆ. ನೀನು ಅದನ್ನೆಲ್ಲ ಯೋಚನೆ ಮಾಡ್ಬೇಡ. ನೀನ್ ಯಾಕೆ ಅವ್ರ ಅಮ್ಮನ ಹತ್ರ ಕೂತ್ಕೊಂಡು ಏನು ಅವ್ರಮ್ಮ ಫುಲ್ ಲಕಾಟಿನಾ? ಸ್ವಲ್ಪ ಭಯಂಕರ ಕಿರಿಕಿರಿನಾ? ಸರ್ ಹತ್ರಲ್ಲ ಕುತ್ಕೊಂಡು ಮಾತಾಡಕ್ ಆಗಲ್ಲ ಬಿಡಿ. ಯಾಕಂದ್ರೆ ಕೆಲವೊಬ್ರು ಇರ್ತಾರೆ, ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅನ್ಕೊಂಡ್ ಮೆರಿತಾರೆ. ಸರಿ, ಅವ್ರ ತಮ್ಮನ್ ಕೊಟ್ಟು ಮದ್ವೆ ಮಾಡ್ಬೇಕಂತ ಇದ್ದಿದ್ರೆ ಈಗ 2 ವರ್ಷದಿಂದ ಇಲ್ಲಲ್ಲಪ್ಪ, ಕೇಳಿ 2 ವರ್ಷದಿಂದ ಈ ಹುಡುಗಿ ನಿನ್ ಜೊತೆ ಓಡಾಡ್ತಿದ್ಲಲ್ಲ, ನೀವೇನ್ ಒಟ್ಟಿಗೆ ಇರ್ತಿದ್ರ ಅಥವಾ ನಿಮ್ ಮನೆಗ್ ಬರೋದು ಹೋಗೋದು ಮಾಡ್ತಿದ್ಲ ಹುಡುಗಿ? ಮನೆಯಾಗ ಹೋಗೋದು ಬರೋದು ಮಾಡ್ತಿದ್ಲು ಸರ್. ನಾನು ಹೋಗ್ತಿದ್ದ ಅವ್ರ ಮನೆಗೆ. ಎಲ್ಲ ಅವ್ರ ಮನೆಯಲ್ಲಿ ಎಲ್ಲ ಗೊತ್ತಿದ್ದು ನಾ ಏನ್ ಮಾಡಿದೆ, ಈಗ ಅವರು ನಂದೇನ್ ಆಸೆ ಇತ್ತು ಹೇಳಿ ಸರ್, ನಾ ರಿಚ್ ಆಗಿ ಇದು ಮದುವೆ ಮಾಡ್ಕೋಬೇಕು ಅನ್ನೋದು ಭಾಳ ಆಸೆ ಐತಿ ಸರ್. 4 ಮಂದಿಯಾಗ ಬರ್ಲಿ, MLA ಹಿಂಗೆ ಪೊಲೀಸರು ಎಲ್ಲಾರು PSI ಅವ್ರನಿಂದ ಇದು ಆಗ್ಲಿ ಅಂತೇಳಿ ನಂದೊಂದು ಆಸೆ ಐತಿ ಸರ್. ಯಾವಾಗ ಅವರು ಇದು ಮಾಡಿದ್ರು, ರಾತ್ರಿ ನಾವು ಫೋನ್ ಬಿಡ್ಲಿಲ್ಲ. ಆಕೆನಾಗ ಬಂದಿದ್ದು ಸರ್. ಇದ್ ಜಾಗಕ್ಕೆ ರಾತ್ರಿ ಬಂದಿದ್ದು. ಬೆಳಿಗ್ಗೆ 7:30ಗೆ ದೇವಸ್ಥಾನದ ಹೋಗಿ ತಾಳಿ ಕಟ್ಟಿದ್ದೀನಿ ಸರ್. ಸರಿ, ಓಕೆ. ಈಗ ನಾನ್ ಹೇಳ್ತಿರೋದು, ಈಗ ನೀನ್ 2 ವರ್ಷದಿಂದ ಅವ್ರ ಮನೆಗೆ ಹೋಗ್ತಿದ್ದೆ ಬರ್ತಿದ್ದೆ. ನಾನು ಬರ್ತಿದ್ದೆ, ಅವರು ಬರ್ತಿದ್ರು, ಹೋಗ್ತಿದ್ರು. ಆವಾಗೆಲ್ಲ ಏನ್ ಅವ್ರ ಅಮ್ಮ ಏನ್ ಮಣ್ ತಿಂತಿದ್ಲಂತ ಹೊಟ್ಟೆಗೆ? ಅನ್ನ ತಿಂತಿರ್ಲಿಲ್ವಂತ ಅವಳು? ಇಲ್ಲ ಸರ್, ನನಗಂತ್ರ ಇದ್ದಿದ್ದೆ. ನಾನು ಏನ್ ತಿರ್ಲಿಕ್ಕ, ನಾನು ಏನ್ ಬರ್ಲಿಕ್ಕ, ನಾನು ಸಾವು ಬಿಟ್ರು ಬೇರೆ ದಾರಿನೇ ಇಲ್ಲ ಸರ್ ನನಗೆ. ಅಲ್ಲಿವರೆಗೂ ಎಲ್ಲ ಯೋಚನೆ ಮಾಡ್ಬೇಡಪ್ಪ ನೀನು. ಅಳ್ಬೇಡ. ಈಗ ನಿಮ್ಮ ಮಾವನ ಹತ್ರ ಒಂದ್ ಸ್ವಲ್ಪ ಟ್ರೈ ಮಾಡಿ ಮಾತಾಡುವಲ್ಲ. ಸರ್, ನಿಮ್ಮ ಅತ್ತೆ ಆದ್ರೂ ಹಿಂಗ್ ಮಾಡ್ತಿದ್ದಾಳಂದ್ರೆ ಅವ್ರ ಮನೇಲಿ ಯಾರಾದ್ರೂ 4 ಜನ ದೊಡ್ಡವ್ರನ್ನ ಕೂರ್ಸ್ಕೊಂಡ್ ಮಾತಾಡು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ನಿಮ್ ಮಾವನ್ಗಾದ್ರೂ ಕೂರ್ಸ್ಕೊಂಡು ಹಿಂಗಾಗಿದೆ, ಹಿಂಗ್ ಮದ್ವೆ ಆಗಿದ್ದೀವಿ, ಹಿಂಗಿದೀವಿ, ನಿಮ್ಗೂ ಗೊತ್ತು ತಾನೆ ಮಾವ, ಇವಾಗ ನೋಡಿ ಅತ್ತೆ ಹಿಂಗ್ ಮಾಡ್ತಿದಾರೆ ಅಂತ ಹೇಳಿ ಮಾತಾಡು. ಈಗ ಅವ್ರ ಅಮ್ಮನ ಜೊತೆ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಆಕೆ ಅವ್ರಮ್ಮ ಕಿತ್ತೋಗಿರೋಳು. ಹಂಗಲ್ಲ ಸರ್, ಆ ಮಾತ್ ನಮ್ದು ಯಾಕಂದ್ರೆ ಎಲ್ಲ ಅಂದ್ರೆ ನಿಮ್ ಅತ್ತೆ ಮೇಲೂ ನಿನ್ ಕೋಪ ಬರ್ತಿಲ್ವೇನೋ? ಸರಿ, ಹೆಂಡತಿ ಮೇಲಾದ್ರೂ, ಹೆಂಡತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ಯಾ, ನಿನ್ ಅರಳುತ್ತಿದ್ಯಾ, ಓಕೆ. ನಿನ್ನ ನಿನ್ ಹೆಂಡತಿನ ದೂರ ಮಾಡಿದ್ದೆ ನಿಮ್ಮ ಅತ್ತೆ ಮೇಲೂ ಕೋಪ ಬರ್ತಿಲ್ವಾ ನಿನ್ಗೆ? ಸರ್, ಅವರು ಒಂದ್ ಎನ್ನ ತಾನೆ ಸರ್. ಅಯ್ಯಪ್ಪ, ಹೆಣ್ಮಕ್ಳಿಗೆ ಗೌರವ ಕೊಡೋಣ, ಪ್ರೀತಿಸೋಣ, ಪೂಜಿಸೋಣ ಆಯ್ತಾ, ಅವ್ರಿಗೆ ಪೂಜೆ ಮಾಡೋಣ. ಆದ್ರೆ ಎಲ್ಲಾರ್ಗೂ ಅಲ್ಲ, ಕೆಲವೊಬ್ರು ಕಚಡ ಕತ್ರಿ ಕಜ್ಜಿ ನಾಯಿ ಮುಂಡೆಗಳಿರ್ತಾವಲ್ಲ, ಅವ್ರಿಗೆಲ್ಲ ಪೂಜೆ ಮಾಡ್ಬಾರ್ದು. ಈಗ ನಿನ್ ಗೌರವ ಕೊಟ್ಟೆ ತಾನೆ, ಪ್ರೀತಿ ಕೊಟ್ಟೆ ತಾನೆ. ನಿನ್ ತಾಯಿ ಅಂದ್ರೆ ನೀನು ಮಗು ತರ ಇದ್ದೆ ತಾನೆ. ನಿನ್ ತಾಯಿಗೆ ಪ್ರೀತಿ ಕೊಡೋದು ಕೊಟ್ಟೆ ತಾನೆ ನೀನು ನಿನ್ ಹೆಂಡತಿಗೆ. ಮತ್ತೆ ನಿನ್ ಪ್ರೀತಿಗೆ ಸಿಕ್ಕಿದ ಗೌರವ ಏನು, ಬೆಲೆ ಏನು? ಅದೇ ಗೊತ್ತಲ್ಲ ನಿಮಗ್ ಹಚ್ಚಿದ್ ಸರ್ ನಾನು. ಕೆಲಸ ಮಾಡು, ಓಕೆ. ಸೊ ನಾನು ಹೇಳೋದಷ್ಟೇ. ಹಂಗಲ್ಲ ಸರ್, ಎಲ್ಲ ಯಾಕೆ ಈ ತರ ಯಾಕೆ ಹುಡುಗಿಯರು ಈ ತರ ಯಾಕೆ ಮಾಡ್ತಾರೆ ಸರ್, ಅದನ್ನ ನನಗೆ ಬೇಕು ಸರ್. ಅದಕ್ಕೆ ಕೇಳಕ್ಕೆ ಆ ಕನ್ಫ್ಯೂಷನ್ ಅಲ್ಲಿ ನಾನು ಇದ್ದೀನಿ ಕಾಣೋ, ನನಗೆ ಗೊತ್ತಾಗ್ತಿಲ್ಲ ನೀನ್ ಎಂತ ಪ್ರಶ್ನೆ ಕೇಳ್ತಿದ್ಯಾ ಅಂದ್ರೆ. ಫ್ರೆಂಡದೊಂದು ಕತೆ ಆಗ್ಬಿಟ್ಟಿತ್ತು ಹಂಗೆ. ಅವರು ಮದ್ವೆ ಆದ್ಮೇಲೆ ಅವ್ರ ಅತ್ತೆನೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಕಿಡ್ನಾಪ್ ಕೇಸ್ ಎಲ್ಲ ಹಾಕಿ ಮಗಳ ಮೇಲೆ ನ್ಯೂಸ್ ಮಾಡಿಸ್ಬಿಟ್ಟಿದ್ರಂತೆ. ಅದನ್ನ ನೆನಪಾಗ್ತದೆ ನೀನ್ ಮಾತಾಡ್ತಿದ್ರೆ. ಸರ್, ಅದು ನಾ ಹೇಳ ಸರ್, ಅದು ನಿಮ್ ಫ್ರೆಂಡ್ದಲ್ಲ ಯಾರ್ದಲ್ಲ ಸರ್, ಅದು ನಿಮ್ದೇ ಸ್ಟೋರಿ ನಮ್ಗೆಲ್ಲ ಗೊತ್ತಿದೆ ಸರ್. ನಾನು 4-5 ವರ್ಷದಿಂದ ನೋಡ್ತಾ ಇದ್ದೀನಿ, ಗೊತ್ತು ಸರ್ ನಿಮ್ದೇ ಸ್ಟೋರಿ. ಅದು ಮತ್ತೆ ನಾವು ಹೋಗಿ ಇದು ಮಾಡಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಗೊತ್ತಿದೆ ಸರ್ ನನಗೆ. ಆಮೇಲೆ
ನಿಮ್ಮ ಮಿಸ್ಸಸ್ ಇವ್ರು ಬಂದು ಇದು ಮಾಡಿದ್ರು ಸರ್ ಅವರು ನಾನೇ ಒಪ್ಪಿಗೆ ಬಂದಿದ್ದು ಅಂತೇಳಿ ಇದು ಮಾಡಿದ್ದು ಸರ್ ಅವರು. ನಾನು ಅನಿಕಾ ಸಿಗೌಡ ಗೊತ್ತು ಸರ್. ನಾವು 14 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ದೆಲ್ಲ ದೊಡ್ಡ ದೊಡ್ಡ ಕೆಲವೊಂದಾಗ ಬರ್ತಾ ಇತ್ತು ಸರ್, ಎಲ್ಲ ನೋಡಿದ್ದೀನಿ ಸರ್. ಎಲ್ಲ ಸ್ಟೋರಿ ನಿಮ್ದೇ, ಅದು ನಿಮ್ಮ ಫ್ರೆಂಡ್ದು ಅಲ್ಲ, ಯಾರ್ದು ಅಲ್ಲ ಸರ್ ಅದು. ಗೊತ್ತು ಸರ್, ನಮಗೂ 4-5 ವರ್ಷದಿಂದ ನಿಮ್ಮ ಇದು ನೋಡ್ತಾ ಇದ್ದೀನಲ್ಲ ಚಂದಾಗ ಎಲ್ಲ ಗೊತ್ತು ಸರ್ ನನಗೆ. ಆಯ್ತು ಬಿಡು. ಈಗ ಅವು ಪ್ರೀತಿಗೋಸ್ಕರ ಏನೋ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ನನಗೆ. ನಿನ್ನೆ ಸಂಜೆ ಗೊತ್ತಾಯ್ತು. ಈ ಹುಡುಗಿಗೆ ಬಂದ್ಬಿಟ್ಟು ಏನೋ ಒಂದು ಹುಡುಗ 4 ವರ್ಷದಿಂದ ಲವ್ ಮಾಡ್ತಿರ್ತಾನೆ. ಹೌದು ಸರ್. ಸೊ 4 ವರ್ಷದಿಂದ ಲವ್ ಮಾಡ್ತಿರ್ಬೇಕಾದ್ರೆ, ಇದು ತಮಿಳ್ನಾಡಲ್ಲಿ ನಡೆದಿರೋ ಘಟನೆ. ನಿನ್ನೆ ಸಂಜೆ 4 ವರ್ಷದಿಂದ ಲವ್ ಮಾಡ್ತಿರ್ತಾನೆ. ಇಬ್ರು ಲವ್ ಮಾಡ್ತಿರ್ತಾರೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಒಪ್ಕೊಳ್ಳಲ್ಲ. ಇವರೆಲ್ಲ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಒಂದೇ ಮನೆಯಲ್ಲೆಲ್ಲ ಇರೋದೆಲ್ಲ ಇದ್ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾಳೆ ಅಂದ್ರೆ, ಆ ಹುಡುಗನ್ಗೆ ಈ ಹುಡುಗಿಗೆ ಬೇರೆ ಕಡೆ ಎಂಗೇಜ್ಮೆಂಟ್ ಇರುತ್ತೆ ಇನ್ನೊಬ್ಬನ ಜೊತೆಲಿ. ಇವ್ರ ಮನೇಲೆಲ್ಲ ರೆಡಿ ಮಾಡಿರ್ತಾರೆ. ಈ ಹುಡುಗ ಗೊತ್ತಾಗ್ಬಿಟ್ಟು ಇವಳಿಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಹಳೆ ಹುಡುಗ ಬಾಯ್ ಫ್ರೆಂಡ್ ಏನ್ ಮಾಡ್ತಾನೆ, ಟೆನ್ಷನ್ ಅಲ್ಲಿ, ನೋವಲ್ಲಿ, ದುಃಖದಲ್ಲಿ ಗಾಡಿ ಓಡಿಸ್ತಾನೆ. ಅವ್ರ ಮನೆ ಕಡೆ ಹೋಗ್ತಾನೆ. ಆವಾಗ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಒಂದ್ ಕೈ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಒಂದ್ ಕೈ ಕಟ್ ಮಾಡ್ಬಿಡ್ತಾರೆ. ಫುಲ್ ಬೇರೆ ಲೆವೆಲ್ಗೆ ದೊಡ್ಡ ಮಟ್ಟಿಗೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಅವನ್ದು ಒಂದು ಕೈ ಕತ್ತರ್ಸಾಕ್ಬಿಡ್ತಾರೆ ಡಾಕ್ಟ್ರು. ಸ್ವಾಧೀನ ಇಲ್ಲ, ಏನೂ ಇಲ್ಲ, ಯೂಸ್ ಆಗಲ್ಲ ಅಂತ ಹೇಳಿ. ಆ ವಿಚಾರ ಗೊತ್ತಾಗಿದ ತಕ್ಷಣ ಇನ್ನೊಂದು 10 ನಿಮಿಷ ಇತ್ತಂತೆ ಅವ್ರ ರಿಂಗ್ ಬದಲಾಯಿಸ್ಕೊಳಕ್ಕೆ. ಆದ್ರೆ ಆ ಹುಡುಗಿ ಈ ವಿಷಯ ಗೊತ್ತಾಗಿದ ತಕ್ಷಣ ಅದೆಲ್ಲ ಎತ್ತಿ ಬಿಸಾಕ್ಬಿಟ್ಟು, ಕೈ ಹಳೆ ಬಾಯ್ ಫ್ರೆಂಡ್ ಇದ್ನಲ್ಲ ಇವಳಿಗೋಸ್ಕರ ಅವ್ನ ಕೈ ಹೋಯ್ತು ಅಂತ ಗೊತ್ತಾಯ್ತಲ್ಲ, ಹೋಗಿ ಅವಳೊಂದ್ ಕೈಯಿಂದ ಇವಳೊಂದ್ ಕೈಯಿಂದ ಇಟ್ಕೊಂಡು ತಾಲಿ ಕಟ್ಸ್ಕೊಂಡ್ಲಂತೆ ಹಾಸ್ಪಿಟ್ಲಲ್ಲಿ. ಅದು ಪ್ರೀತಿ. ಆಯ್ತಾ? ಹಂಗಾರೆ ನಮ್ ಪ್ರೀತಿ ಏನ್ ಸರ್? ಅದನ್ನೇ ಹೇಳ್ತಿರೋದು. ಹಿಂಗೆ ನೋಡು, ಬೇರೆ ಹುಡುಗಿ ಆಗಿದ್ರೆ ಅಯ್ಯೋ ಹೆಂಗೋ ಹೋಗ್ಲಿ, ಹೆಂಗೋ ಸತ್ತೋಗ್ಲಿ, ನಮ್ಗೇನು ಅಂತ ಇರೋ ಹುಡುಗಿರು ಇದ್ದಾರೆ. ಆಯ್ತಾ? ಅಯ್ಯೋ ಅವ್ನ ಕೈಯೇ ಇಲ್ಲ, ಅದು ಬಲ್ಗೈ ಹೋಯ್ತು, ಆ ಬಲ್ಗೈನೇ ಹೋದ್ಮೇಲೆ ಇವನೇನ್ ದುಡಿತಾನೆ, ಇವನೇನ್ ನನ್ ಸಾಕ್ತಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿಲ್ಲ. ಆದ್ರೆ ನಿಯತ್ತನ್ನೋದು ತೋರ್ಸಿದ್ಲು ನೋಡ ಹುಡುಗಿ. ಏನ್ ಹೇಳೋ, ಅವ್ನ ಕೈ ಹೋಯ್ತಲ್ಲ, ನನ್ನಿಂದ ತಾನೇ ಆಗಿದ್ದು, ನಾನು ಅವಳನ್ನ ಸಾಕ್ಬೇಕು, ನಾನು ಅವಳನ್ನ ನೋಡ್ಕೋಬೇಕು ಅಂತೇಳಿ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ತಾಲಿ ಕಟ್ಸ್ಕೊಂಡು ಅವನ ಜೊತೆ ಈಗ್ಲೂ ಹಾಸ್ಪಿಟ್ಲಲ್ಲಿ ಇದ್ದಾಳೆ ಅವಳು. ಅಂತ ಹೆಣ್ಮಕ್ಳನ್ನ ಪೂಜಿಸೋಣ. ಓಕೆ? ಸೊ ಕೆಲವೊಬ್ಬರು ಇರ್ತಾರೆ, ಕೆಲವೊಬ್ಬರದ್ದು ಸಿಚುವೇಶನ್ಗಳು ನಾವು ಅರ್ಥ ಮಾಡ್ಕೋಬೇಕು. ಸರಿ ಆಯ್ತು, ಫೈನ್. ಅಲ್ಲಿ ನಿನ್ ಹೆಂಡತಿ ಏನು ನೋಡೋಣ, ಸ್ವಲ್ಪ ವೆಯ್ಟ್ ಮಾಡು. ನಾನು ಹೇಳೋದಷ್ಟೇ, ಸ್ವಲ್ಪ ದಿನ ವೆಯ್ಟ್ ಮಾಡು. ಈಗ 1 ವಾರನೇ ಇದೆಯಲ್ವಾ? ಒಂದ್ ಹೇಳ್ತೀನಿ ಶಿವು. ನನ್ ಕೇಳಿದ್ರೆ ನೀನು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ಯಲ್ಲ, ಅದಕ್ಕೆ ನಾನು ಒಂದು ಹೇಳ್ತಿದ್ದೀನಿ. ನಾನು ನಿನ್ಗೆ ಹೇಳೋದು ನನ್ನ ಕಡೆಯಿಂದ ಸಜೆಷನ್ ಅಷ್ಟೇ. ಈಗ ಇಷ್ಟೊಂದು ಪ್ರೀತಿ ಮಾಡೋಳು ಬಿಟ್ಟಿರಕ್ ಸಾಧ್ಯ ಇಲ್ಲ, ನಿಜವಾಗ್ಲೂ ಹುಡುಗಿ ಪ್ರೀತಿ ಮಾಡಿದ್ರೆ. ಈಗ 1 ವಾರನೇ ಆಯ್ತಲ್ವಾ? ಸೊ ಇನ್ನೊಂದು ವಾರ ತಡ್ಕೋ, ಇನ್ನೊಂದು ವಾರನೂ ಕಾಯಿ. ಈಗ ನನಗೆ ಗೊತ್ತಿರೋ ಪ್ರಕಾರ ನೀನು ಪದೇ ಫೋನ್ ಮಾಡೋದು ಸ್ವಿಚ್ ಆಫ್ ದಿಸ್ ನಂಬರ್ ಇಸ್ ಸ್ವಿಚ್ ಆಫ್ ಅಂತ ಬರುತ್ತೆ. ನಿನ್ ಮೈಂಡ್ ಅವಾಗ ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ಕರೆಕ್ಟಾ? ಸೊ ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂತ ಹೇಳಿದ್ರೆ, ಸೊ ಇನ್ನೊಂದು ವಾರನೂ ವೆಯ್ಟ್ ಮಾಡು. ಓಕೆ? ಒಂದು ಪರ್ಟಿಕ್ಯುಲರ್ ಡೇಟ್ ವರ್ಗು ಫಿಕ್ಸ್ ಆಗ್ಬಿಡು. ನಿನ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊ. ಇವತ್ತೆಷ್ಟು ಡೇಟು? ಇವತ್ತು 11. ಓಕೆ, 20ನೇ ತಾರೀಕು ಅಥವಾ 25ನೇ ತಾರೀಕು ಆ ಥರ ಫಿಕ್ಸ್ ಆಗ್ಬಿಡು. ಬೇಡ, ನಿನ್ಗೆ ಎಷ್ಟು ದಿನ ಬೇಕತ್ತೋ ಅಷ್ಟು ದಿನ. ನಿನ್ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ಅವಳು ಬಂದ್ರೆ ಓಕೆ, ಬಂದಿಲ್ವಾ ನನ್ನ ಬದುಕು ನಾನು ನೋಡ್ಬೇಕು ಅಂತ ಡಿಸೈಡ್ ಆಗ್ತು. 11 ಅಲ್ವಾ ಡೇಟು? ಓಕೆ, ಸೊ 20ನೇ ತಾರೀಕುವರೆಗೂ ವೆಯ್ಟ್ ಮಾಡು. 20ನೇ ತಾರೀಕು ಅಷ್ಟರಲ್ಲಿ ನಿನ್ ಹೆಂಡತಿ ನಿನ್ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ 21ನೇ ತಾರೀಕಿಂದ ನೀನ್ ಬದಲು ಮಾಡ್ಕೊ ಮೈಂಡು. ಹಂಗ ಬದಲು ಮಾಡ್ಕೊಳಕ್ ಬರ್ತಾರೆ ಮನಸಾರ ಇಷ್ಟಪಟ್ಟು. ನೀನ್ ಮನಸಾರ ಇಷ್ಟಪಟ್ಟಿದ್ಯಾ ಅಂತ ಹೇಳಿದ್ರೆ ಅವಳು ಇಷ್ಟಪಟ್ಟಿಲ್ಲ ಅಂತ ಹೇಳಿದಾಗ ನೀನ್ ಇಟ್ಕೊಂಡು ಏನೋ ಮಾಡ್ತೀಯಾ? ಮತ್ತೆ ಬರ್ತಾಳೆ. ಆಯ್ತಾ? 1 ವರ್ಷ ಆದ್ಮೇಲೆ ಬರ್ತಾಳೆ, 1 3 ತಿಂಗಳಾದ್ಮೇಲೆ ಬರ್ತಾಳೆ. ನೀನ್ ಅಲ್ಲಿವರೆಗೂ ಬದುಕಿರ್ತೀಯಾ? ಮತ್ತೆ ನೀನು ನಿರ್ಧಾರ ತಗೋಬೇಕು. ಕಾಯಿ. ಆಯ್ತಾ? ಓಕೆ, 1 ವಾರನೇ ಕಾದಿದ್ದು. ಇನ್ನು 20ನೇ ತಾರೀಕುವರೆಗೂ ವೆಯ್ಟ್ ಮಾಡು. 20ನೇ ತಾರೀಕುವರೆಗೂ ಆರಾಮಾಗಿ ವೆಯ್ಟ್ ಮಾಡು. 21ನೇ ತಾರೀಕು ತಿರುಗ್ಬಿಡು.
ಆಯ್ತಾ? ಇವಳಿಗೆ ನಾನು ಬೇಡ ಅಂದ್ಮೇಲೆ ನನಗೆ ಇವಳು ಬೇಡ ಅಂತ ತಿರುಗ್ಬಿಡು. ನೀನ್ ಬದುಕು ನೋಡು. ಅದೇ ಪ್ರೀತಿ, ಅದೇ ಏನು ನಿನ್ ತಾಯಿ, ನನ್ನ ತಾಯಿ ತರ ನೋಡ್ಕೊಂಡ್ಲು ಅಂತ ಹೇಳ್ದಲ್ಲ, ನಿನ್ ತಾಯಿನ ಹೋಗಿ ಪ್ರೀತಿ ಮಾಡು. ಆಯ್ತಾ? ನಿನ್ ಜೊತೆಲಿ ಹುಡ್ದವ್ರನ್ನ ಪ್ರೀತಿ ಮಾಡು, ನಿಮ್ಮಮ್ಮ ಅಪ್ಪನ ಪ್ರೀತಿ ಮಾಡು. ಓಕೆ? ಸೊ ವೇಟ್ ಮಾಡು. ಅದಾದ್ಮೇಲೆ ನೀನು ಅದನ್ನೇ ಕೊರ್ಕೊಂಡು ಎಣ್ಣೆ ಹೊಡಿತೀಯಾ? ಇಲ್ಲ ಸರ್, ಇವತ್ತು ಮಾತ್ರ ಈ ಎಂದೂ ಹೊಡೆದಿದ್ದಿಲ್ಲ ಸರ್. ನಾನಂತೂ ಹೊಡಿದೂ ಇಲ್ಲ. ಆಕೆ ನೆನಪು ಎಲ್ಲಿ ಹುಟ್ಟು ಆಕೆ ಮಾಡ್ತೀನಿ ಸರ್, ಅದೇ ಗೊತ್ತು. ನನ್ನ ಸಜೆಷನ್ ಕೇಳಿದ್ರೆ, ಈ ನೋವಲ್ಲಿರ್ಬೇಕಾದ್ರೆ ಈ ಸಂದರ್ಭದಲ್ಲಿ ಎಣ್ಣೆ ಹೊಡಿಬೇಡ, ಎಣ್ಣೆ ಹೊಡಿಬಾರ್ದು. ಓಕೆ ಆಯ್ತಾ? ಆ ಎಣ್ಣೆ ಅನ್ನೋದು ಏನೇನೋ ಮಾಡಿಸ್ಬಿಡುತ್ತೆ, ನಿನ್ಗೆ ತಪ್ಪು ದಾರಿ ಎಳ್ಕೊಂಡು ಹೋಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಎಣ್ಣೆ ಹೊಡೆದ್ರೆ ಒಳ್ಳೆ ಸಜೆಷನ್ ಅಂತೂ ಕೊಡಲ್ಲ. ಅದು ಒಳ್ಳೇದನ್ನೆಲ್ಲ ಕೆಟ್ಟದ್ದು ಅನ್ಸುತ್ತೆ, ಕೆಟ್ಟದನ್ನೆಲ್ಲ ಒಳ್ಳೇದಾಗಿ ಮಾಡುತ್ತೆ ಅದು ಎಣ್ಣೆ ಅನ್ನೋದು, ಆ ಕಿಕ್ ಅನ್ನೋದು ಹಂಗೆ ಮಾಡುತ್ತೆ. ಸೊ ಅದನ್ನ ಮಾಡಬೇಡ. ಆಯ್ತಾ? ನನ್ನ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಹೇಳಿದೆ. ಅಂಡ್ ಮೋರ್ ಓವರ್ ಶಿವ, ನೀನು ಮಾತಾಡಿರೋದೆಲ್ಲ ನನ್ನ ಅಂದರೆ ನಾನು ತೋರಿಸ್ಬೇಕು ಹುಡುಗರಂದ್ರೆ ಹೆಂಗೆ ಪ್ರೀತಿ ಮಾಡ್ತಾರೆ ಅಂತೇಳಿ. ಸೊ ಹಂಗಾಗಿ ಇದನ್ನು ಟೆಲಿಕಾಸ್ಟ್ ಮಾಡ್ತೀನಿ ನಾನು. ಓಕೆ, ನಿಮ್ಮ ಹುಡುಗಿದ ಫೋಟೋ ಎಲ್ಲ ಏನೋ ಹಾಕಲ್ಲ. ನಾನು ಹೇಳೋದು ಎಣ್ಣೆ ಹೊಡಿಯೋಕೆ ಹೋಗಬೇಡ, ಸಮಾಧಾನವಾಗಿ ಇಟ್ಕೋ ಮೈಂಡು, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಇಡು. ಆಯಿತಾ? ಈಗ ನಿಂದು ಏನಿದೆ, ನಿನ್ನ ದುಡ್ಡದು ಏನಿದೆ ಅದನ್ನ ವ್ಯವಸ್ಥೆ ಮಾಡ್ಕೋ. ನೀನು ಹೆಂಡತಿ ಬಂದ್ಲಾ? ಓಕೆ ಫೈನ್, ಅದು ನೀನು ₹1 ₹2 ಎಲ್ಲ ಬಿಡಕ್ಕೆ, ನಿಂದು ಏನಿದೆಯೋ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಬದುಕಬೇಕು, ಬಾಳ್ಬೇಕು ಅಂತ ಇದ್ರೆ ನೀನು ಹೆಂಡತಿ 20ನೇ ತಾರೀಕು ಅಷ್ಟರಲ್ಲಿ ಬರಲಿ. ಆಯಿತಾ? ಸೊ ನಾನು ಇದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಇದನ್ನ ನೀನು ಅವ್ರ ಫ್ರೆಂಡ್ ಸರ್ಕಲ್ಲು ಯಾರ್ಯಾರು ಇದಾರಲ್ಲ, ಅವ್ರ ರಿಲೇಟಿವ್ಸು, ಅವ್ರಿಗೆಲ್ಲ ಲಿಂಕ್ ಶೇರ್ ಮಾಡು, ಕೇಳಿಸ್ಕೊಳ್ಳಿ. ಆ ಮಹಾ ತಾಯಿಗೆ ಕಿವಿಗೆ ಹೋಗ್ಲಿ. ಆಯ್ತಾ? ಸೊ ಆ ಪುಣ್ಯಾತ್ಗಿತ್ತಿ ಕಿವಿಗೆ ಹೋಗ್ಲಿ, ಅವ್ರಿಗೆ ಅರಿವಾಗ್ಲಿ, ನೋವು ಏನಂತ ಅರ್ಥ ಆಗ್ಲಿ. ಸೊ ನೀನು ಈ ಟೈಮಲ್ಲಿ, ಈ ಸಂದರ್ಭದಲ್ಲಿ ಎಣ್ಣೆ ಹೊಡಿಯೋದು, ಆಯ್ತಾ, ಬೇರೆ ಬೇರೆ ತರ ಡಿಸಿಷನ್ ತಗೊಳ್ಳೋದು, ನೋವು ಅನ್ನೋದು ಎಲ್ಲರಿಗೂ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಹೇಳ್ತೀನಿ ಕೇಳು. ಈಗ ಒಂದು ಮನುಷ್ಯ ಸುಖವಾಗಿ ಬದುಕಬೇಕು ಮುಂದಿನ ದಿನಗಳಲ್ಲಿ ಅಂದ್ರೆ ಈ ದಿನಗಳಲ್ಲಿ ನೋವು ಅನುಭವಿಸ್ಬೇಕು ಅಂತ ಇರುತ್ತೆ. ಫೈನ್, ಈ ಒಂದು ಕೆಟ್ಟ ಗಳಿಗೆ ಅನ್ಕೋ, ಈ ಕೆಟ್ಟ ಗಳಿಗೆಗಳು ಹೋಗಿ, ಕೆಟ್ಟ ಕಾಲ ಟೈಮ್ ಎಲ್ಲ ಹೋಗಿ ನಿನ್ಗೊಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯಿ. ಬಟ್ ಅದಕ್ಕಂತ ಜಾಸ್ತಿ ವರ್ಷಾನ್ಗಟ್ಲೆ ಕಾಯ್ಕೊಂಡು, ತಿಂಗಳಾರ್ ಗಂಟ್ಲೆ ಕಾಯ್ಕೊಂಡು ನೀನು ಬದುಕನ್ನ ವೇಸ್ಟ್ ಮಾಡ್ಕೋಬೇಡ. ಆಯ್ತಾ? ನೀನು 20ನೇ ತಾರೀಕುವರೆಗೂ ವೇಟ್ ಮಾಡು. 20ನೇ ತಾರೀಕು 21ನೇ ತಾರೀಕು ನಾನೇ ಫೋನ್ ಮಾಡ್ತೀನಿ. ನೀನು ಅಷ್ಟರಲ್ಲಿ ಬದಲಾಗಿರ್ಬೇಕು. ಬಂದು ಇದನ್ನ ಅವಳನ್ನ ತಲುಪೋ ತರ ಮಾಡು. ಹಣ್ಣಂತ ತಟ್ಲಿ ಅವ್ರ ತಲೆಗೆ ಹೋಗ್ಲಿ. ಇಂಥ ಪ್ರೀತಿ ಮಾಡೋರು ಸಿಗಲ್ಲ. ಯಾಕಂದ್ರೆ ಗಂಡ ಬೀದಿ ಬೀದಿಗೂ ಸಿಗ್ತಾನೆ ಕಣ. ಗಂಡ ಬೀದಿ ಬೀದಿಗೂ ಸಿಗ್ತಾನೆ. ಆದ್ರೆ ನಿಂತರ ಪ್ರೀತಿ ಮಾಡೋನು ಸಿಗ್ಬೇಕಾದ್ರೆ ಹೆಣ್ಮಕ್ಳಿಗೆ ತುಂಬಾ ತುಂಬಾ ರೇರು. ಆಯ್ತಾ? ಈಗಿನ ಕಾಲದಲ್ಲಿ ಓಕೆ ಹೆಂಡ್ತಿನಾ, ಓಕೆ ಬೆಳಿಗ್ಗೆ ಹೋಗ್ಬೇಕು, ಅಡುಗೆ ಮಾಡ್ಕೊಡು, ಮುಗೀತು. ಆಫೀಸ್ ಹೋದ್ನಾ, ಕೆಲ್ಸಕ್ಕೆ ಹೋದ್ನಾ, ಬಂದ, ಏನೇ ಅಡುಗೆ ಮಾಡಿದ್ಯಾ, ಮಲ್ಕೋ, ಬೆಳಿಗ್ಗೆ ಹೋಗು. ಭಾನುವಾರ ಕುಡಿಯೋಕೆ ಹೋಗು ಫ್ರೆಂಡ್ಸ್ ಜೊತೆಲಿ. ಈ ತರ ಇರೋವೆಲ್ಲ ಇರ್ತವೆ. ಆದ್ರೆ ಅದನ್ನೆಲ್ಲ ಅರಿವು ಮಾಡ್ಕೊಂಡು, ಅದನ್ನೆಲ್ಲ ತಲೆಗೆ ಹಾಕೊಂಡು ಪ್ರೀತಿಸೋ ಗಂಡನ, ಮನ್ಸಾರ ಪ್ರೀತಿ ಮಾಡೋ ಗಂಡನ, ಅದು ತಾಯಿ ಸ್ಥಾನದಲ್ಲಿ ಇಟ್ಟು ಪ್ರೀತಿ ಮಾಡೋ ಗಂಡನ ಕಳ್ಕೊಂಡಿರೋದು ಅವಳ ಒಂದು, ಕಳ್ಕೊಂಡಿದ್ದಾಳೆ ಅಂತ ನಾನು ಹೇಳಲ್ಲ, ಅವಳ ಒಂದು ದುರದೃಷ್ಟನೋ ಅಥವಾ ಅವಳಿಗೆ ಯಾರಾದ್ರೂ ತಲೆ ತುಂಬ್ತಾ ಇರ್ಬೋದು. ಆಯ್ತಾ? ಯಾರು ತುಂಬಲ್ಲ, ಅವ್ರ ಅಮ್ಮನ ಬಿಟ್ರೆ ಮತ್ತೆ ಯಾರು ತುಂಬಲ್ಲ ಸರ್. ಬಿಟ್ಟು ಇರೋದು ಆಗ್ತಲ್ಲ ಸರ್. ಏನಕ್ಕೆ ಹಿಂಗ್ ಮಾಡ್ಕೊಂಬಿಲ್ಲ ನಂಗೆ ಸರ್. ನನಗಂತೂ ಏನು ಮಾಡ್ಕೋಬೇಡ, ಆರಾಮಾಗಿರು. ಆಯ್ತಾ? ಅಳ್ಬಾರ್ದು. ಲೋ, ಒಂದ್ ನಿಮಿಷ ಹೇಳ್ತೀನಿ ಕೇಳು. ಕಣ್ಣೀರ್ ಹಾಕ್ಬೇಕು. ಆಯ್ತಾ? ಹೆಂಗ್ ಸಮಾಧಾನ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ವಲ್ಲೋ. ನನಗೆ ಶಿವು, ಒಂದು ನಿರ್ಧಾರ ತಗೋ ಜೀವನದಲ್ಲಿ. ಆಯ್ತಾ? ಸೊ ನಿನ್ನನ್ನ ಪ್ರೀತಿ ಮಾಡೋರ್ನ ನೀನ್ ಪ್ರೀತಿ ಮಾಡು. ಓಕೆ? ಸೊ ಆಮೇಲೆ ಒಂದ್ ಹೇಳ್ತೀನಿ, ಈಗ ಅವಳು ಬಂದ್ರೆ ಮಾತ್ರನೇ ಪ್ರೀತಿ. ನೀನ್ ಬಲವಂತವಾಗಿ ಪಡ್ಕೊಂಡಿದ್ಯಾ ಅನ್ಕೋ,
ಅಲ್ಲಿ ಪ್ರೀತಿ ಇರಲ್ಲ. ಅದು ಒನ್ ಸೈಡ್ ಪ್ರೀತಿ ಅನ್ನೋದು ಯಾವಾಗ್ಲೂ ಏನಾಗ್ಬಿಡುತ್ತೆ, ಒನ್ ಸೈಡ್ ಪ್ರೀತಿ ಇದ್ರೆ ಅದು ದ್ವೇಷ, ವಾದ ವಿವಾದ, ಡೌಟು, ಕಿರಿಕಿರಿ ಅದಕ್ಕೆ ತಿರುಗ್ಬಿಡುತ್ತೆ. ಸೊ ಯಾಕಂದ್ರೆ ಎರಡೂ ಕಡೆ ಪ್ರೀತಿ ಇರ್ಬೇಕು. ನೀನ್ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಆ ಹುಡುಗಿ ಬಂದ್ಬಿಟ್ಟು ನಾಳೆ ದಿನ ನೀನ್ ಮನೇಲಿ ಇದ್ರೆ ನೀನ್ ಫೋನ್ ಮುಟ್ಟಿದ ತಕ್ಷಣ ಯಾರಿಗಾದ್ರೂ ಮೆಸೇಜ್ ಮಾಡ್ತಿದ್ಯಾ ಅಂತ ಬಗ್ಗೆ ನೋಡೋದು, ನೀನ್ ಆಚೆ ಹೋಗಿದ ತಕ್ಷಣ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋದು, ಆಯ್ತಾ, ಆಮೇಲೆ ನಿನ್ ಹಿಂದೆನೆ ಯಾರನ್ನಾದ್ರೂ ಬಿಟ್ಟು ಫಾಲೋ ಮಾಡಿಸೋದು, ಸೊ ಏನೋ ನೀನ್ ಮಾತಾಡಿಲ್ಲ ಅಂದ್ರೆ ಏನೋ ಒಂದು ಇದ್ ಮಾಡೋದು. ಸೊ ಹಂಗೆ ಏನೇನೋ ಆಗ್ಬಿಡುತ್ತೆ. ಸೊ ಅವ್ರಾಗ ಅವರೇ ಬರ್ಲಿ. ಓಕೆ, ಇದನ್ನ ಅವ್ರು ತಲುಪ್ಸು. 20ನೇ ತಾರೀಕುವರೆಗೂ ಅವ್ರು ಬಂದಿಲ್ಲ ಅಂದ್ರೆ 21ನೇ ತಾರೀಕಿಂದ ನೀನ್ ಬದಲಾಗು. ಸರಿನಾ? ಹೋಗ್ಬಿಟ್ಟು ಮನೆಗೆ ಹೋಗಿ ಅಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಊಟ ಮಾಡಿ ಮಲ್ಕೋಗು. ಓಕೆ? ಖುಷಿಯಿಂದ ಯಾವ ಖುಷಿ ಇರ್ತಾರ? ಒಂದು ವಾರ ಆಗ್ತಾರ ಊಟ ಮಾಡಿಲ್ಲ. ಊಟ ಮಾಡೋ. ಸರಿ, ನೀನ್ ಊಟ ಮಾಡಿದಿರಾ ಮೇಲೆ ಪ್ರೀತಿ ಕರುಣೆ ಇರೋಳಾಗಿದ್ರೆ ನೀನ್ ಅವಳಿಲ್ಲ ಅಂದ್ರೆ ನಿನ್ಗೆ ಊಟ ತಿಂಡಿ ನೀರೆಲ್ಲ ಏನು ಇರಲ್ಲ ಅನ್ನೋದು ಅವಳಿಗೆ ಗೊತ್ತು. ಕರೆಕ್ಟಾ? ಅರ್ಥ ಆಗಿರ್ತಲ್ವ ಅವಳಿಗೆ? ಅವಳಿಗೆ ಅದು ಬೇಕಾಗಿತ್ತಲ್ಲ ಮತ್ತೆ ಪ್ರೀತಿ. ಏನೋ ಅಯ್ಯೋ ನನ್ ಗಂಡ ಊಟ ಮಾಡಿದಾನೋ ಇಲ್ವೋ, ಏನ್ ಮಾಡ್ತಿದಾನೋ, ಹೋಗೋಣ ಅಂತ ಬರ್ಬೋದಾಗಿತ್ತಲ್ಲ. ಇದ್ರಲ್ಲೇ ಅರ್ಥ ಮಾಡ್ಕೋ. ನೋಡ್ರಿ, ಒಂದ್ ಕೆಲ್ಸ ಮಾಡು. ನೀನ್ ಬದ್ಲಾಗ. ಸರಿನಾ? ಬದ್ಲಾಗು, ಆಯ್ತಾ? ಸೊ ನೀನ್ ಪ್ರೀತಿನ ಅರ್ಥ ಮಾಡ್ಕೊಂಡು ಅವ್ಳು ಬಂದ್ರೆ ಬರ್ಲಿ, ತಲೆದ್ರೆ ಹೋಗ್ಲಿ, ಆಯ್ತಾ? ನೀನ್ ಹಾಕಿದ ಕಣ್ಣೀರು ನೀನ್ ಇದ್ ಮಾಡಿದ್ ಸಾಕು. 2 ವರ್ಷದಿಂದ ನಿನ್ಗೆ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ತಾನೆ? ನೀನೆಂತ ಗೊತ್ತಾಗಿದೆ ತಾನೆ? ಸೊ ಅವ್ರಮ್ಮ ಅಲ್ಲ, ಇಡೀ ಊರೇ ಬಂದು ಹೇಳಲಿ ಅವಳು ನಿನ್ನನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಬಾಯ್ ಶಿವ್. ಓಕೆ.